ಪ್ರೊಜೆಕ್ಷನ್ಸ್, ಒಂದು ಪ್ರೈವಸಿ ಪ್ರೋಟೋಕಾಲ್ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ಸಿಸ್ಟಮ್ ಏನು ಹೋಗ್ತಾ ಇದೆ. ಓಕೆ, ಸೊ ಅದ್ರ ಬೇಸ್ಡ್ ಅಲ್ಲಿ ಆಲ್ರೆಡಿ ತಂದೆ ಆದಂತ ಫಾಸ್ಟೆಸ್ಟ್ ಗ್ರೋತ್ ನ ಆಲ್ರೆಡಿ ಸಿಸ್ಟಮ್ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ಅಂಡ್ ದೆನ್ ನೋಡ್ತಾ ಇದ್ದೀರಾ ಸಾಕಷ್ಟು ಜನ, ಒಂದು ಬ್ರೀಫ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದ್ರದ್ದು ಸೆಷನ್ ಕೂಡ ರೆಕಾರ್ಡಿಂಗ್ ಕೂಡ ಇರುತ್ತೆ. ಸೊ ನೀವು ನಿಮ್ಮ ಟೀಮ್ಗೆ ಕನ್ವೆ ಕೂಡ ಮಾಡಿ. ಸೊ ಜನರಲಿ ನಾನು ತುಂಬಾ ಡೀಪ್ ಆಗಿ ಟೆಕ್ನಿಕಲಿ ಹೋಗಲ್ಲ. ನಾವೆಲ್ಲ ಒರಿಜಿನ್ LGNS ನ ಲೈಕ್ ನಮಗೆ ಸಿಸ್ಟಮ್ ಬಗ್ಗೆ ಬೇಕು ಅಂತಂದಾಗ ಒಂದು ನಾರ್ಮಲಿ ಥಿಂಗ್ಸ್ ನ ನಾವು ತಿಳುವಳಿಕೆ ನೋಡ್ಬೇಕಾಗುತ್ತೆ. ಓಕೆ, ಸೊ ಮಾರ್ಕೆಟ್ ವೇರಿಯೇಷನ್ ಆದಾಗ ಅಥವಾ ಯಾವ ತರ ಟ್ರೆಂಡ್ ಲೈಕ್ ಒಂದೇ ಸೈಡ್ ವೇವ್ ಅಲ್ಲಿ ಹೋದಾಗ ಏನೆಲ್ಲ ನಾವು ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕು. ಓಕೆ, ಸೊ ನಾವು ಇಷ್ಟು ದಿನ ಇನ್ವಾಲ್ವ್ ಆಗಿರ್ತಕ್ಕಂಥ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ನಮ್ಮ ಹಣ ಯಾವತ್ತೂ ಕೂಡ ನಮ್ ಕಂಟ್ರೋಲ್ ಇರ್ಲಿಲ್ಲ. ಫಸ್ಟ್ ಥಿಂಗ್ ತಿಳ್ಕೊಳ್ಳಿ. ಸೆಕೆಂಡ್ ಥಿಂಗ್, ಓಕೆ, ಸಿಸ್ಟಮ್ ನೋಡಿ, ಈ ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ನಾವು ತಿಳ್ಕೊಬೇಕಾಗಿರೋ ಒಂದು ಮೂರ್ನಾಲ್ಕು ಪಾಯಿಂಟ್ ಏನು ಅಂದ್ರೆ, ಫಿನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಯಾವುದೇ ತರದ ಪೀಪಲ್ ಅಂದ್ರೆ ಎಕ್ಸಿಸ್ಟಿಂಗ್ ಪೀಪಲ್ ಯಾವಾಗ್ಲೂ ಕೂಡ ರೊಟೇಟ್ ಆಗ್ತಾ ಇರ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು LGNS ಅಲ್ಲಿ ಫಾರ್ ಎಕ್ಸಾಂಪಲ್ ಲಾಸ್ಟ್ 1 year ಇಂದ ಒಂದು ಇನ್ಕಮ್ ಮಾಡ್ತಾ ಇದ್ದೀನಿ ಅಥವಾ ನನ್ನ ಪೋರ್ಟ್ಫೋಲಿಯೋ ಚೆನ್ನಾಗ್ ಆಗ್ತಾ ಇದೆ ಅಂದ್ರೆ, ನನಗೆ ಅದು ಒಂದೇ ಪಾಯಿಂಟ್ ಅಲ್ಲ, ಎಗೇನ್ ನಾನು ರೀ ಎಂಟ್ರಿ ಆಗ್ಬೋದು. ಓಕೆ, ಸೊ ಪ್ರೈಸ್ ಕಮ್ಮಿ ಆಗಿದೆ ಅಂದಾಗ ಎಗೇನ್ ರೀ ಎಂಟ್ರಿ ಆಗ್ಬೋದು, ಅಥವಾ LP ಬಾಂಡ್ ಅಲ್ಲಿ ಲೈಕ್ ಡಿಸ್ಕೌಂಟ್ ಜಾಸ್ತಿ ಸಿಗುತ್ತೆ ಅಂದಾಗ ಎಗೇನ್ ಲೈಕ್ ಎಂಟ್ರಿ ಆಗ್ಬೋದು. ಅಂದ್ರೆ ನಾನ್ ಹೇಳ್ತಾ ಇರೋದು, ಸೊ ಜನ ಯಾವಾಗ್ಲೂ ಪಬ್ಲಿಕ್ ಇದ್ದು ರೊಟೇಷನಲ್ ಸಿಸ್ಟಮ್ ಅಲ್ಲಿ ರನ್ನಿಂಗ್ ಇದ್ದೇ ಇರುತ್ತೆ. ಓಕೆ, ಸೊ ಆತರ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಈ ಲಾಸ್ಟ್ 2 days ಅಲ್ಲಿ ಪ್ಯಾನಿಕ್ ಆಗಿ ಸಿಸ್ಟಮ್ ಇಂದ ಎಕ್ಸಿಟ್ ಆಗಿರೋರು, ದಟ್ ಈಸ್ ಕಂಪ್ಲೀಟ್ಲಿ ಓಕೆ. ಸೊ ಅವರ ಬ್ಯಾಡ್ ಲಕ್ ಅಂತಾನು ಹೇಳ್ಬೋದು. ಅಂಡ್ ದೆನ್ ಸಿಸ್ಟಮ್ ಬಗ್ಗೆ ಅವರಿಗೆ ಯಾವುದೇ ತರದ ನಾಲೆಡ್ಜ್ ಇಲ್ಲ, ಪ್ಯಾನಿಕ್ ಇದೇನೋ ಝೀರೋ ಆಗ್ಬಿಟ್ರೆ $1 ಹೋದ್ರೆ, ಅಂದ್ರೆ ಆ ತರ ಒಂದು ಸಿನಾರಿಯೋ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ. ಬಿಟ್ರೆ ಎಕ್ಸಾಕ್ಟ್ಲಿ ಅದು ಯಾವ ತರ ವರ್ಕ್ ಆಗುತ್ತೆ. ಸೊ ಅದು ನಮಗೆ ನಿಜವಾಗ್ಲೂ 4-5 ಪಾಯಿಂಟ್ಸ್ ಅದ್ರ ಬಗ್ಗೆ ನಮಗೆ ಗೊತ್ತಿತ್ತು ಅಂದ್ರೆ, ಸೊ ನಮಗೆ ಆ ತರ ನಾವು ಲೈಕ್ ಪ್ಯಾನಿಕ್ ಆಗ್ತಕ್ಕಂಥ ಸಿಚುವೇಶನ್ ಬರೋದಿಲ್ಲ. ಓಕೆ, ಸೊ ಸಾಕಷ್ಟು ಬದಲಾವಣೆ ಸಿಸ್ಟಮ್ ಅಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ಸಿಸ್ಟಮ್ ಅಲ್ಲಿ ಇಷ್ಟು ದಿನ ನಾವೆಲ್ಲ ಏನ್ ಇನ್ಕಮ್ ಮಾಡ್ತಾ ಇದೀವಿ, ಪೋರ್ಟ್ಫೋಲಿಯೋ ಏನ್ ನಮ್ದು ಕ್ರಿಯೇಟ್ ಮಾಡ್ಕೊಳ್ತಾ ಇದೀವಿ, ಇಟ್ಸ್ ಜಸ್ಟ್ ಅ ಪೀನಟ್. ಅಂದ್ರೆ ಇದು ಏನೂ ಅಲ್ವೇ ಅಲ್ಲ. ಕಮಿಂಗ್ ಡೇಸ್ ಅಲ್ಲಿ ತಂದೆ ಆದಂತ ಪ್ರೊಜೆಕ್ಷನ್ ಜೊತೆ ಪ್ರೊಡಕ್ಟಿವಿಟಿ ಜೊತೆ ಏನ್ ಬರ್ತಾ ಇದೆ, ಸೊ ಈ ಸಿಸ್ಟಮ್ ಕಾಂಪೀಟ್ ಮಾಡ್ತಾ ಇರೋದು ಯಾವ್ದೋ ಕಂಪ್ನಿಗೋ ಅಥವಾ ಯಾವ್ದೋ ಇನ್ನೊಂದು ಸಿಸ್ಟಮ್ಗೆ ಅಲ್ಲ. ಓಕೆ, ದ ಸಿಸ್ಟಮ್ ಕಾಂಪಿಟೇಟಿಂಗ್ ವಿತ್ ದ ಇಂಡಸ್ಟ್ರಿ. ಓಕೆ, ಕ್ರಿಪ್ಟೋದಲ್ಲಿ ಏನೆಲ್ಲ ಒಂದು ಬದಲಾವಣೆ ಅವಶ್ಯಕತೆ ಇದೆ, ಕ್ರಿಪ್ಟೋದಲ್ಲಿ ಏನೆಲ್ಲ ಒಂದು ನೆಗೆಟಿವಿಟಿ ಇದೆ, ಒಂದು ಸೆಂಟ್ರಲೈಸ್ಡ್ ಸಿಸ್ಟಮ್ ಅಲ್ಲಿ ಏನೆಲ್ಲ ಕಂಟ್ರೋಲ್ಡ್ ಬೇಸ್ಡ್ ಅಲ್ಲಿ ಸಿಸ್ಟಮ್ ರನ್ ಆಗ್ತಾ ಇದೆ, ಅದನ್ನ ಆಸ್ ಅ ಚಾಲೆಂಜ್ ಆಗಿ ಸಿಸ್ಟಮ್ ರನ್ ಆಗ್ತಾ ಇರತಕ್ಕಂಥದ್ದು. ಓಕೆ, ಸೊ ಆ ಪಾಯಿಂಟ್ ನ ಅದು ನಮಗೆ ಹೇಳಲಿಕ್ಕೆ ಕೇಳಲಿಕ್ಕೆ ವೆರಿ ಈಸಿ ಅನ್ಸ್ಬೋದು, ಬಟ್ ಇಟ್ಸ್ ಕಂಪ್ಲೀಟ್ಲಿ ಒಂದು ಅಡಾಪ್ಟಿವ್. ಅಂದ್ರೆ ಏನು ಪ್ರೋಟೋಕಾಲ್, ಒಂದು ಪ್ರೈವಸಿ ಪ್ರೋಟೋಕಾಲ್ ಅಂತ ಅನುಬಿಸ್ ಬ್ಲಾಕ್ ಚೈನ್ ಏನ್ ಬರ್ತಾ ಇದೆ, ರೈಟ್ ನಾವು ಯಾವ ಬ್ಲಾಕ್ ಚೈನ್ ಅಲ್ಲೂ ಕೂಡ ಆ ಫೆಸಿಲಿಟಿ ಇಲ್ಲ. ಓಕೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಇಥೀರಿಯಂ ಆಗಿರ್ಬೋದು, ಬೇರೆ ಬೇರೆ ಮೇಜರ್ ಕಾಯಿನ್ಸ್ ಏನು ಮಾರ್ಕೆಟ್ ಅಲ್ಲಿ ಲೇಯರ್ 1 ಬ್ಲಾಕ್ ಚೈನ್ ಅಂತ ಏನ್ ಲೈಕ್ ರನ್ ಆಗ್ತಾ ಇದೆ, ಸೊ ಆ ಬ್ಲಾಕ್ ಚೈನ್ ನ ಯೂಸ್ ಮಾಡ್ಕೊಂಡು ಬೇರೆ ಎಲ್ಲ ಕಾಯಿನ್ಗಳು ಕೂಡ ಸೊ ಅದರ ಅಂಡರ್ ಅಲ್ಲಿ ಬ್ಲಾಕ್ ಚೈನ್ಸ್ ನ ರನ್ ಮಾಡ್ತಾ ಇದ್ದಾರೆ. ಓಕೆ, ಸೊ ವೆರಿ ಗುಡ್ ಥಿಂಗ್ ಏನು ಅಂದ್ರೆ, ಸೊ ಅನುಬಿಸ್ ಬ್ಲಾಕ್ ಚೈನ್ ಕೂಡ ಲೇಯರ್ 1 ಬ್ಲಾಕ್ ಚೈನ್. ಅಂದ್ರೆ ಕಮಿಂಗ್ ಡೇಸ್ ಅಲ್ಲಿ ಸೊ ನಮ್ಮ ಬ್ಲಾಕ್ ಚೈನ್ ನ ಬಳಸ್ಕೊಂಡು ಕೂಡ ಅಂದ್ರೆ ಸಬ್ಸಿಡರಿ ಅಥವಾ ಸೆಕೆಂಡರಿ ಬ್ಲಾಕ್ ಚೈನ್ ಆಗಿ ಸಾಕಷ್ಟು ಸಿಸ್ಟಮ್ಗಳು ಕ್ರಿಯೇಟ್ ಆಗ್ತಕ್ಕಂತ ದಾರಿಯಲ್ಲಿ ಸಿಸ್ಟಮ್ ಹೊರಟಿರ್ತಕ್ಕಂಥದ್ದು. ಓಕೆ, ಸೊ ನಾವ್ ಯಾವಾಗ್ಲೂ ಅಷ್ಟೇ ಸಿಸ್ಟಮ್ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದ್ರೆ, ಓಕೆ, ಸೊ ಒರಿಜಿನ್ ಪೇಜ್ ಆಗ್ಲಿ ಅದನ್ನ ಫಾಲೋ ಮಾಡಿ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಸೊ ನೋಡ್ತಾ ಇದ್ದೀರಾ, ಒರಿಜಿನ್ ತಂದೆ ಆದಂತ ಲೋಗೋನು ಕೂಡ ಅಂದ್ರೆ ಏನ್ ಅವೇಕ್ ಫೇಸ್ ಸೆಕೆಂಡ್ ಫೇಸ್ ಏನ್ ಹೊರಟಿದೆ, ಸೊ ಅದರದೇ ಆದಂತ ಲೋಗೋ ಅವೇಕನ್ ನೇಮ್ ಅನ್ನ ಕೂಡ ಆಲ್ರೆಡಿ ಚೇಂಜ್ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಲಾಸ್ಟ್ 2 days ಇಂದ ಯಾಕೆ ಜನ ಒಂದು ಟ್ರೆಂಡ್ ಸೆಟ್ಟಿಂಗ್ ಅಲ್ಲಿ ಅಥವಾ ಯಾಕೆ ಅದು ಲಿಕ್ವಿಡಿಟಿಯಲ್ಲಿ ಸೊ ಲೈಕ್ ವೇರಿಯೇಷನ್ ಆಗ್ತು ಅಂತಕ್ಕಂಥದ್ದು ಕೂಡ ತಿಳಿಸ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ದೀರಾ, ಸೊ ರೀಸೆಂಟ್ಲಿ 3 days ಬಿಫೋರ್ ಸೊ LGNS ನ ಲಿಕ್ವಿಡಿಟಿ ಮೋರ್ ದ್ಯಾನ್ $500 million ಕ್ರಾಸ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ಅಂಡ್ ದೆನ್ ಸೊ ಒರಿಜಿನ್ ಅವೇಕ್ ಅಲ್ಲಿ ನೋಡ್ತಾ ಇದ್ದೀರಾ, ಮಲ್ಟಿ ಚೈನ್ ಯೂನಿವರ್ಸ್ ಅಂದ್ರೆ ತಂದೆ ಆದಂತ ಈಗ ಪಾಲಿಗಾನ್ ಯಾವ ರೀತಿ ಬ್ಲಾಕ್ ಚೈನ್ ರನ್ ಮಾಡ್ತಾ ಇದೆ, ಸೊ ಅದ್ರ ಬೇಸ್ಡ್ ಮೇಲೆ ಒರಿಜಿನ್ ಅವೇಕ್ ಕೂಡ ಸೆಕೆಂಡರಿ ಲೈಕ್ ಫೇಸ್ ಏನ್ ಅವೇಕನ್ ಫೇಸ್ ಅಲ್ಲಿ ಕೂಡ ತಂದೆ ಆದಂತ ಬ್ಲಾಕ್ ಚೈನ್ ಮಲ್ಟಿ ಚೈನ್ ಬ್ಲಾಕ್ ಚೈನ್ ಕೂಡ ರನ್ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ಅದಕ್ಕೆ ಆದಂತ ಸಿಸ್ಟಮ್ ಏನ್ ಮಾಡಿದೆ, ILO ಅಂತ ಲಾಂಚ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇನಿಷಿಯಲ್ ಲಿಕ್ವಿಡಿಟಿ ಆಫರಿಂಗ್ ಅಂತ. ಅಂದ್ರೆ ಯಾವುದೇ ಒಂದು ಬ್ಲಾಕ್ ಚೈನ್
ಸಿಸ್ಟಮ್ ಅಲ್ಲಿ ಶುರು ಆಗ್ಬೇಕು ಅಂದ್ರೆ ಅದಕ್ಕೆ ಆದಂತ ಲಿಕ್ವಿಡಿಟಿ ಪ್ರೊವೈಡರ್ಸ್ ಇರ್ತಾರೆ. ಓಕೆ, ಅಂದ್ರೆ ಸೊ ವ್ಯಾಲಿಡೇಟರ್ಸ್ ಅಂದ್ರೆ ಕಂಪ್ಲೀಟ್ಲಿ ಇದು ಡಿಸೆಂಟ್ರಲೈಸ್ಡ್ ಪ್ರೋಟೋಕಾಲ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಸೊ ಕಂಪ್ಲೀಟ್ಲಿ ಇದು ಯಾವ ಬೇಸ್ಡ್ ಇರುತ್ತೆ, ಪಬ್ಲಿಕ್ ಓರಿಯೆಂಟೆಡ್ ಬೇಸ್ಡ್ ಇರುತ್ತೆ. ಓಕೆ, ಸೊ ಯಾವುದೇ ಬ್ಲಾಕ್ ಚೈನ್ ಸಿಸ್ಟಮ್ ಅಲ್ಲಿ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಸೊ ಅದಕ್ಕೆ ಆದಂತ ಲಿಕ್ವಿಡಿಟಿ ಪ್ರೊವೈಡರ್ಸ್ ಇರ್ತಾರೆ. ಓಕೆ, ಸೊ ವರ್ಲ್ಡ್ ವೈಡ್ ಏನ್ ಮಾಡುತ್ತೆ ಸಿಸ್ಟಮ್ ಅದು ಅವರಿಗೆ ಆಫರ್ ಮಾಡುತ್ತೆ. ಓಕೆ, ಸೊ ಆ ತರ ಆಫರಿಂಗ್ ಇದ್ದಿದ್ದಕ್ಕೆ ಏನಾಗಿದೆ, ಸೊ ನಮ್ಮ ಸಿಸ್ಟಮ್ ಇಂದ ಸಾಕಷ್ಟು ಜನ LGNS ನ ಡೈ ಮಾಡಿ ಹೋಲ್ಡ್ ಮಾಡಿ ILO ಅಲ್ಲಿ ಸೊ ಡೈನ ಲೈಕ್ ಅದನ್ನ ಏನ್ ಮಾಡಿದ್ದಾರೆ ಸಿಸ್ಟಮ್ ಅಲ್ಲಿ ಆಸ್ ಅ ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದರಿಂದ ಸಿಸ್ಟಮ್ಗೆ ಯಾವ ತರ ಲಾಭ ಆಗುತ್ತೆ, ಓಕೆ, ಸಿಸ್ಟಮ್ ಅದರಿಂದ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅಂತಕ್ಕಂಥದ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಏನಿದು ಸಿಸ್ಟಮ್ ಓನ್ಲಿ ಎರಡು ವೇಯಲ್ಲಿ ಲೈಕ್ ಸಿಸ್ಟಮ್ ಅಲ್ಲಿ ಬ್ಲಾಕ್ ಚೈನ್ ಇರ್ತಕ್ಕಂಥದ್ದು ಒಂದು ಪಬ್ಲಿಕ್ ಪ್ರೈವಸಿ ಬ್ಲಾಕ್ ಚೈನ್ ಅಂತ ಹೇಳ್ತೀವಿ, ಪಬ್ಲಿಕ್ ಬ್ಲಾಕ್ ಚೈನ್ ಅಂತ ಹೇಳ್ತೀವಿ. ಓಕೆ, ಸೊ ಪ್ರೈವಸಿ ಬ್ಲಾಕ್ ಚೈನ್ ಅಂತ ಹೇಳಿದ್ರೆ ಆಲ್ರೆಡಿ ಬಿಟ್ ಕಾಯಿನ್, ಇಥೀರಿಯಂ, ಸೊಲೋನಾ ಏನೆಲ್ಲ ಸೊ ಆಲ್ರೆಡಿ ರನ್ ಆಗ್ತಾ ಇದೆ ಅವೆಲ್ಲವೂ ಕೂಡ ಸೊ ಪಬ್ಲಿಕ್ ಬ್ಲಾಕ್ ಚೈನ್. ಓಕೆ, ಸೊ ಪ್ರೈವಸಿ ಬ್ಲಾಕ್ ಚೈನ್ ಅಂತ ಬಂದ್ರೆ ಒಂದು ಸಾಕಷ್ಟು ವೆರಿ ರೇರ್ ಅಂತ ಇರ್ತಕ್ಕಂಥದ್ದು. ಆ ಪ್ರೈವಸಿ ಬ್ಲಾಕ್ ಚೈನ್ ಗೆ ಸಾಕಷ್ಟು ಕಾಂಪಿಟೇಟರ್ ಆಗಿ ಬ್ಲಾಕ್ ಚೈನ್ ಗಳು ಕಮಿಂಗ್ ಡೇಸ್ ಅಲ್ಲಿ ಬರ್ತಾ ಇದೆ. ಬಟ್ ಫಾರ್ ದ ಫಸ್ಟ್ ಟೈಮ್ ವೆರಿ ಅಪ್ಡೇಟೆಡ್ ವರ್ಷನ್ ಇಟ್ಕೊಂಡು ಬರ್ತಾ ಇರೋದು ಅನುಬಿಸ್ ಬ್ಲಾಕ್ ಚೈನ್. ಓಕೆ, ಸೊ ಆ ಬ್ಲಾಕ್ ಚೈನ್ ಗೆ ಅವಶ್ಯಕತೆ ಇರತಕ್ಕಂಥದ್ದು ಬಿಗಿನಿಂಗ್ ಫೇಸ್ ಅಲ್ಲಿ ಲಿಕ್ವಿಡೇಟರ್ ಅವಶ್ಯಕತೆ ಇರುತ್ತೆ. ಸೊ ಅದನ್ನ ಸಿಸ್ಟಮ್ ಏನ್ ಮಾಡುತ್ತೆ, ಪಬ್ಲಿಕ್ ಆಫರ್ ಮಾಡುತ್ತೆ. ಸೊ ಯಾರೆಲ್ಲ ಪಬ್ಲಿಕ್ ತಮ್ಮ ಡಾಲರ್ ನ ಡೈನ ಸಿಸ್ಟಮ್ಗೆ ಆಸ್ ಅ ಲಿಕ್ವಿಡಿಟಿನ ಪ್ರೊವೈಡ್ ಮಾಡ್ತಾರೆ, ಸೊ ಅವರಿಗೆ ಸಮ್ ಪಾರ್ಟ್ ಆಫ್ ಅ ಬೆನಿಫಿಟ್ ಅಂತ ಸಿಸ್ಟಮ್ ಇಂದ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಲೈಕ್ ವರ್ಲ್ಡ್ ವೈಡ್ ಏನಾಗಿರ್ತಕ್ಕಂಥದ್ದು LGNS ನ ಡೈ ಮಾಡಿ ಡೈನ ಸೊ ಅನುಬಿಸ್ ಬ್ಲಾಕ್ ಚೈನ್ ಅಲ್ಲಿ ಆಸ್ ಅ ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ನಾವು ತಿಳ್ಕೊಬೇಕಾಗಿರೋದು ಇದು ಟೆಕ್ನಿಕಲಿ ಥಿಂಗ್ ಆಯ್ತು. ಓಕೆ, ಅಬೌಟ್ LGNS ಅಂತ ಬರೋದಾದ್ರೆ ಸೊ LGNS ಯಾವುದೇ ಒಂದು ಸ್ಮಾಲ್ ಸಿಸ್ಟಮ್ ಆಗಿ ಇದು ಕವರ್ ಆಗಿರ್ತಕ್ಕಂಥದ್ದಲ್ಲ. ಓಕೆ, ಸೊ ವರ್ಲ್ಡ್ ಅಲ್ಲಿ ಆಲ್ರೆಡಿ ವಿತ್ ಅ ವೆರಿ ಫಾಸ್ಟೆಸ್ಟ್ ವೇ ಅಲ್ಲಿ 9 ಬಿಲಿಯನ್ ಮಾರ್ಕೆಟ್ ಕ್ಯಾಪ್ ನ ಕವರ್ ಮಾಡಿರ್ತಕ್ಕಂಥದ್ದು LGNS. ಓಕೆ, ಸೊ ವರ್ಲ್ಡ್ ಹೈಯೆಸ್ಟ್ ಲಿಕ್ವಿಡಿಟಿ ಡಿಸೆಂಟ್ರಲೈಸ್ ಟೋಕನ್ ಅಂತಂದ್ರೆ ಇಟ್ಸ್ ಅ LGNS. ಓಕೆ, ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, LGNS ಮಿಂಟ್ ಆಗ್ತಿರೋದು ಪಬ್ಲಿಕ್ ಇಸ್ ದ ಪ್ರೊವೈಡರ್. ಪಬ್ಲಿಕ್ ಇಂದಾನೆ LGNS ಟೋಕನ್ ಮಿಂಟ್ ಆಗ್ತಾ ಇರ್ತಕ್ಕಂಥದ್ದು, ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಯಾವ್ದೇ ತರದ ಯಾರೊಬ್ಬ ಪರ್ಸನ್ ಸಿಸ್ಟಮ್ ಅಲ್ಲಿ ಟೋಕನ್ ಕ್ರಿಯೇಟ್ ಮಾಡಿ ನಮಗೆಲ್ಲ ಸ್ಟೇಕಿಂಗ್ ಏನ್ ಪ್ರಾಫಿಟ್ ಟೋಕನ್ ಮುಖಾಂತರ ಬರ್ತಾ ಇದೆ ಅದು ಯಾವುದೇ ರೀತಿಯಲ್ಲೂ ಕೂಡ ಸೊ ಯಾರು ಕೂಡ ಕ್ರಿಯೇಟ್ ಮಾಡಿ ಸಿಸ್ಟಮ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇಲ್ಲ. ಇಲ್ಲಿ ಎಲ್ಲಾ ಪ್ರತಿಯೊಂದು ವಿಚಾರನೂ ಕೂಡ ಪಬ್ಲಿಕ್ ಇಶ್ಯೂ ಮಾಡ್ತಾ ಇರೋದು. ಅದು ಸ್ಟೇಬಲ್ ಕಾಯಿನ್ ಆಗಿರ್ಬೋದು ಅಥವಾ LGNS ಆಗಿರ್ಬೋದು, ಆಸ್ ಅ ಪ್ರೋಟೋಕಾಲ್ ಇದೆ. ಆ ಪ್ರೋಟೋಕಾಲ್ ಬೇಸ್ಡ್ ನಾವೇನ್ LGNS ನ ಬೈ ಮಾಡ್ತೀವಿ ಡೈ ಮುಖಾಂತರ, ಆ ಪ್ರತಿ ಒಂದು ಡೈ ಇಂದ LGNS ಓಕೆ ವರ್ಲ್ಡ್ ಫಸ್ಟ್ ಒಂದು ಟೋಕನ್ ಅಂತ ಹೇಳ್ಬೋದು. ಎವ್ರಿ ಒನ್ ಟೋಕನ್ಗೆ ಬ್ಯಾಕ್ಡ್ ಅಪ್ ಆಗಿ $1 ಇರ್ತಕ್ಕಂಥದ್ದು. ಓಕೆ, ಪ್ರತಿಯೊಂದು LGNS ಏನು ಮಿಂಟ್ ಆಗುತ್ತೆ ಲೈಕ್ ಉತ್ಪತ್ತಿ ಆಗುತ್ತೆ, ಆ ಪ್ರತಿಯೊಂದು LGNS ಗೂ ಬ್ಯಾಕ್ಡ್ ಅಪ್ ಆಗಿ ಒಂದು ಡೈ ಟ್ರೆಜರಿ ಫಂಡ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಈ ಪ್ರೋಟೋಕಾಲ್ ಕೂಡ ವೆರಿ ರೇರ್ ಕೇಸು, ಯಾವುದೇ ಒಂದು ಕ್ರಿಪ್ಟೋದಲ್ಲಿ ನೀವು ನೋಡ್ಲಿಕ್ಕೆ ಚಾನ್ಸೇ ಇಲ್ಲ. ಓಕೆ, ಸೊ ಅಂಡ್ ದೆನ್ ಡಿಸೆಂಟ್ರಲೈಸ್ ಫೈನಾನ್ಸ್ ಅಲ್ಲಿ ಏನು ಉದ್ದೇಶ ಇಟ್ಕೊಂಡು ಹೊರಟಿರ್ತಕ್ಕಂಥದ್ದು ಆಲ್ರೆಡಿ ನಾವು ನೋಡ್ತಾ ಇದೀವಿ. ಸೊ ಲಿಕ್ವಿಡಿಟಿ ಮೇ ಬಿ ಲಾಸ್ಟ್ 2 days ಇಂದ ವೇರಿ ಆಗಿರ್ತಕ್ಕಂಥದ್ದಕ್ಕೆ ಅದಕ್ಕೆ ನಾನು ರೀಸನ್ ನೆಕ್ಸ್ಟ್ ಒಂದು 2 minutes ಅಲ್ಲಿ ಹೇಳ್ತೀನಿ. ಸ್ಟಿಲ್ ಹೋಲ್ಡಿಂಗ್ $454 ಮಿಲಿಯನ್ ಲಿಕ್ವಿಡಿಟಿನ ಹೋಲ್ಡ್ ಮಾಡಿರ್ತಕ್ಕಂಥದ್ದು LGNS. ಇಟ್ಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಓಕೆ, ಪಬ್ಲಿಕ್ ಪೂಲ್ ಅಲ್ಲಿ ಈ ಲಿಕ್ವಿಡಿಟಿನ ಲೈಕ್ ಹೋಲ್ಡ್ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀರಾ. ಓಕೆ, ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ದೀರಾ, ಟ್ರಾನ್ಸಾಕ್ಷನ್ಸ್ ಅಲ್ಲಿ ನೋಡ್ತಾ ಇದ್ದೀರಾ. ಒಂದು ಜನರಲಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ, ಯಾಕೆ ಪ್ಯಾನಿಕ್ ಆಗ್ಬಾರ್ದು ಅಥವಾ ಪ್ಯಾನಿಕ್ ಆಗಕ್ಕಿಂತ ಮುಂಚೆ ಹೌದು ಫೈನ್, ನಮ್ಮ ಸೆಟ್ ನಮ್ಮ ಕಂಟ್ರೋಲ್ ಇದೆ, ನಮ್ಮ ಡಿಸಿಷನ್ ನಮ್ಮ ಹತ್ರನೇ ಇದೆ. ಓಕೆ, ಆ ಡಿಸಿಷನ್ ನಾವು ಪ್ಯಾನಿಕ್ ಆಗಿ ತಗೊಳೋದ್ಕಿನ ಏನೆಲ್ಲ ವಿಚಾರಗಳನ್ನ ಅಬ್ಸರ್ವ್ ಮಾಡಬೇಕು, ನಮ್ಮ ತಲೆಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಲೈಕ್ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನೀವು ಟ್ರಾನ್ಸಾಕ್ಷನ್ಸ್ ನೋಡ್ತಾ ಇದ್ದೀರಾ. ಓಕೆ, ಪ್ರೈಸ್ ಏನಾದ್ರೂ ಇರ್ಲಿ, ಓಕೆ, ಪ್ರೈಸ್ ಡಸಂಟ್ ಮ್ಯಾಟರ್. ಬಟ್ ನಾವು ಡಿಸಿಷನ್ ತಗೊಳಕಿನ ಮುಂಚೆ ಏನೆಲ್ಲ ನೋಡ್ಬೇಕು ಅಂದ್ರೆ ಯಾವ ವೇ ಅಲ್ಲಿ ಸಿಸ್ಟಮ್ ಅಲ್ಲಿ ಒಂದು ಬೈಯರ್ಸ್ ರೇಷಿಯೋ ಟ್ರೆಂಡಿಂಗ್ ಅಥವಾ ಸೆಲ್ಲರ್ಸ್ ಟ್ರೆಂಡಿಂಗ್ ನಡೀತಾ ಇದೆ ಅಂತ ಫಸ್ಟ್ ನಾವು ನೋಡ್ತೀವಿ. ಸೊ ಅದು ಪಾಯಿಂಟ್ ನ ಹೊರತಾಗಿ ಫಾರ್ ಎಕ್ಸಾಂಪಲ್ ಅದ್ರ ಜೊತೆನೂ ನಾವು ಟ್ರಾನ್ಸಾಕ್ಷನ್ ಅಲ್ಲಿ ಚೆಕ್ ಮಾಡಬೇಕು ಬೈಯರ್ಸ್ ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗ್ತಾ ಇದಾರೋ ಇಲ್ವೋ ಅಂತ. ಫಾರ್ ಎಕ್ಸಾಂಪಲ್ ಇವತ್ತು ಕೂಡ ನಾನು $10,000 ಜಾಸ್ತಿ ಬೈಯಿಂಗ್ ಆಗಿರ್ತಕ್ಕಂಥದ್ದು ನಿಮಗೆ ಟ್ರಾನ್ಸಾಕ್ಷನ್ಸ್ ನ ತೋರಿಸ್ತಾ ಇದ್ದೀನಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ದೀರಾ 9 minutes ಅಕ್ಕೋ $14,000, 11 minutes ಅಕ್ಕೋ 11,000, 15 ನಿಮಿಷದ ಕೆಳಗೆ 28,000. ಸೊ ನೋಡ್ತಾ ಇದ್ದೀರಾ ಫಾರ್ ಎಕ್ಸಾಂಪಲ್ ಎಷ್ಟು ಯಾವ ವೇ ಅಲ್ಲಿ ಕೂಡ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಅಡ್ರೆಸ್ ಅಲ್ಲಿ ನೋಡ್ತಾ ಇದ್ರೆ 1 hour $4,50,000 ಖರೀದಿ ಆಗಿರ್ತಕ್ಕಂಥದ್ದು ಒಂದೇ ಅಡ್ರೆಸ್ ಇಂದ.
ಓಕೆ. ಸೊ ನಾವು ಥಿಂಕ್ ಮಾಡ್ಬೇಕಾಗಿರೋದು ವರ್ಲ್ಡ್ ವೈಡ್. ಓಕೆ, ಇಂಡಿಯನ್ ಕಮ್ಯುನಿಟಿಯಿಂದ ಮೇ ಬಿ ಒಂದು 20-30% ಈ ತರ ಬೈ ಆಗ್ತಾ ಇರ್ಬೋದು. ಬಟ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡು ಈ ಸಿಸ್ಟಮ್ ಅಲ್ಲಿ ಯಾವ ತರ ಪೊಟೆನ್ಶಿಯಲ್ ಇದೆ ಅಂತ ಗೊತ್ತಿರೋರು, ಸೊ ಹ್ಯೂಜ್ ಬೈಯಿಂಗ್ ನಡೀತಾ ಇರುತ್ತೆ ವರ್ಲ್ಡ್ ವೈಡ್. ಓಕೆ, ಸೊ ಈ ಹ್ಯೂಜ್ ಬೈಯಿಂಗ್ ನಡೀತೆ ಅಂದ್ರೆ ನಾವು ಸಿಂಪಲ್ ಆಗಿ, ನಾವು ಟೆಕ್ನಿಕಲಿ ಯೋಚನೆ ಮಾಡೋದಕ್ಕಿಂತ ಸಿಂಪಲ್ ಆಗಿ ಥಿಂಕ್ ಮಾಡಬೇಕು. ಸೊ ಇವರೆಲ್ಲ ಏನೆಲ್ಲ ಸಿಸ್ಟಮ್ ಅಲ್ಲಿ ಟೋಕನ್ ಖರೀದಿ ಮಾಡಿದ್ದಾರೆ, ಯಾರೋ 3 ಡೇಸ್ಗೆ 5 ಡೇಸ್ಗೆ 1 ಮಂತ್ಗೆ ಖರೀದಿ ಮಾಡಿ ಲೈಕ್ ಹೋಲ್ಡ್ ಮಾಡ್ಲಿಕ್ಕೆ ಬಂದಿಲ್ಲ. ಫಾರ್ ಅ ಲಾಂಗ್ ಟರ್ಮ್ ಸಿಸ್ಟಮ್ ಅಲ್ಲಿ, ಫಾರ್ ಎಕ್ಸಾಂಪಲ್ ನೀವೇ ನೋಡ್ತಾ ಇದ್ರ, ಈ ಫಾರ್ ಎಕ್ಸಾಂಪಲ್ ಯಾವ್ದೋ ಒಬ್ಬ ವ್ಯಕ್ತಿ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಅಂದೆ ಒಂದು $5 ಲಕ್ಷ ಒಂದೇ ಅಡ್ರೆಸ್ ಇಂದ ಖರೀದಿ ಆಗಿದೆ. ಓಕೆ, ಥಿಂಕ್ ಮಾಡೋಣ. ಫಾರ್ ಎಕ್ಸಾಂಪಲ್ ಈ ವ್ಯಕ್ತಿ ಸೆಲ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಕಟ್ ಆಗುತ್ತೆ? ಅರೌಂಡ್ 5%. LGNS ಡೈ ಮಾಡಿದಾಗ ನಮಗೆ 5% ಏನಾಗುತ್ತೆ, ಡಿಡಕ್ಟ್ ಆಗುತ್ತೆ. ಅಂದ್ರೆ ನಾನು ಹೇಳ್ತಿರೋದು ಉದ್ದೇಶ, ಏನೆಲ್ಲ ಬೈಯಿಂಗ್ ಆಗ್ತಾ ಇದೆ, ಬೈಯಿಂಗ್ ಆಗಿರೋರು ಯಾರೋ ಶಾರ್ಟ್ ಟರ್ಮ್ ಸೆಲ್ಲಿಂಗಿಗೆ ಅಥವಾ 3 ಡೇಸು 1 ವೀಕು 10 ಡೇಸ್ಗೆ ಯಾರು ಕೂಡ ಬೈ ಮಾಡಿ ಸೆಲ್ ಮಾಡ್ಲಿಕ್ಕೆ ಬರೋಲ್ಲ. ಅಂದ್ರೆ ನಾನು ಹೇಳ್ತಿರೋದು, ಅಂದ್ರೆ ಯಾವ ತರ ಸಿಸ್ಟಮ್ ಅಲ್ಲಿ ಇನ್ಫ್ಲೋ ಕೂಡ ಬಂದು ಬಂದು ಹೋಲ್ಡ್ ಆಗುತ್ತೆ, ಅಂದ್ರೆ ಆಪರ್ಚುನಿಟಿನ ಗ್ರಾಬ್ ಮಾಡ್ತಾರೆ ಅಂತಕ್ಕಂಥದ್ನ ನಾವಿಲ್ಲಿ ನೋಡ್ಬೇಕಾಗುತ್ತೆ ಈ ನಾವು ಡಿಸಿಷನ್ ತಗೊಳಕ್ಕಿಂತ ಮುಂಚೆ. ಓಕೆ, ಸೊ ಇದೇ ತರ ಒರಿಜಿನ್ ಪೇಜ್ ಅಲ್ಲಿ ಲಾಸ್ಟ್ ಫ್ಯೂ ಡೇಸ್ ಇಂದ ಯಾವ ತರ ಅನುಬಿಸ್ ಬ್ಲಾಕ್ ಚೈನ್ ಬಗ್ಗೆ ಬೆಳವಣಿಗೆ ಆಗ್ತಾ ಇದೆ ಅಂತಕ್ಕಂಥದ್ದು ಪ್ರತಿಯೊಂದು ಪೋಸ್ಟ್ ಕೂಡ ನಾವು ನೋಡ್ತಾ ಇದ್ವಿ. ಓಕೆ, so Awake is about to expand to the Anubis chain, unlocking a new on-chain home, new ecosystem boundary, and new room for a growth. Okay. So completely Anubis blockchain na mainnet ಏನಿದೆ 8th of April launch ಆಗ್ತಾ ಇರತಕ್ಕಂಥದ್ದು. ಸೊ mainnet ಅಂತ testnet ಅಂತ ಎರಡು ತರ ಇರುತ್ತೆ. testnet is completely so testing phase. mainnet ಅಂತ it's almost ready to launch. Okay, complete setup ready to launch ಅಂತ ಹೇಳ್ಬೋದು. ಸೊ ಆ launch almost maybe 8th of April ಅಲ್ಲಿ ಸೊ ಅದು ಬರ್ತಕ್ಕಂಥದ್ದು. ಓಕೆ, ಸಾರಿ ಕಾಲ್ ಬಂತು. ಸೊ ನಾವೆಲ್ಲವೂ ಕೂಡ ಇದನ್ನ ಅಬ್ಸರ್ವ್ ಮಾಡ್ಬೇಕಾಗುತ್ತೆ, ಯಾವ ತರ ಲೈಕ್ ಅಪ್ಡೇಟ್ಸ್ ಬರ್ತಾ ಇದೆ ಅನ್ನೋದು. ಫಾರ್ ಎಕ್ಸಾಂಪಲ್ ಅದ್ರ ಜೊತೆ ಅನುಬಿದು ಲೈಕ್ ಪೇಜ್ ಇದೆ. ಸೊ ಆ ಪೇಜ್ ಅಲ್ಲೂ ಕೂಡ ಅಪ್ಡೇಟ್ಸ್ ಯಾವ ತರ ಕಮಿಂಗ್, ಯಾವ ತರ ಅಪ್ಡೇಟ್ಸ್, ಯಾವಾಗ ಸಿಸ್ಟಮ್ ಲಾಂಚ್ ಆಗೋದಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ಬೋದು. ಸೊ EVM ಕಂಪ್ಯಾಟಿಬಲ್ ಲೇಯರ್ 1 ಬ್ಲಾಕ್ ಚೈನ್, ಆಲ್ರೆಡಿ ಹೇಳಿದಾಗೆ ಲೇಯರ್ 1 ಬ್ಲಾಕ್ ಚೈನ್ ಅನುಬಿಸ್ದು ಲಾಂಚ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಮೇನ್ ನೆಟ್ ಅಂದ್ರೆ ಕಂಪ್ಲೀಟ್ಲಿ ಲಾಂಚಿಂಗ್ ಆಗ್ತಕ್ಕಂಥದ್ದು 7th of April. ಓಕೆ, ಸೊ ಅದನ್ನು ಕೂಡ ನೋಡ್ತಾ ಇದೀವಿ. ಬಿಫೋರ್ ದಟ್ ಓಕೆ, ಅನುಬಿಸ್ ಬ್ಲಾಕ್ ಚೈನ್ ಇದ್ ಮಾಡಿದೆ. ಸೊ ಪಬ್ಲಿಕ್ ಇನಿಷಿಯಲ್ ಆಫರಿಂಗ್ ನ ಕೊಟ್ಟಿರ್ತಕ್ಕಂಥದ್ದು. ಆ ಇನಿಷಿಯಲ್ ಆಫರಿಂಗ್ ಗೆ ಓಕೆ ಏನಾಗಿದೆ, ಸಿಸ್ಟಮ್ ಅಲ್ಲಿ ಡೈನ ಕನ್ವರ್ಟ್ ಮಾಡಿ ಡೈನ ಹೋಲ್ಡ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಒರಿಜಿನ್ ಡಾವಲ್ಲೂ ಕೂಡ ಅದು ಅನೌನ್ಸ್ಮೆಂಟ್ ಬಂದಿರತಕ್ಕಂಥದ್ದು ಮುಂಚೆನೆ. ಫೈನ್, ಅದು ಇಲ್ಲಿ ಲೈಕ್ ಮೇನ್ ಪೇಜ್ ಅಲ್ಲಿ ತೋರಿಸ್ತಾ ಇತ್ತು. ಸೊ ಇನಿಷಿಯಲ್ ಆಫರಿಂಗ್ ಕೂಡ ಕೊಟ್ಟಿರ್ತಕ್ಕಂಥದ್ದು ಆಲ್ರೆಡಿ ಅದು ಮೆಸೇಜ್ ಕೂಡ ಪಾಸ್ ಆಗಿದೆ. ಅಂಡ್ ದೆನ್ ಅದು ನಮ್ಮ ಐಡಿಲೂ ಕೂಡ ಶೋ ಆಗ್ತಿದೆ. ಫಾರ್ ಎಕ್ಸಾಂಪಲ್ ನಾನು ಐಡಿಲಿ ಶೋ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಾ ಇನಿಷಿಯಲ್ ಲಿಕ್ವಿಡಿಟಿ ಆಫರಿಂಗ್. ಓಕೆ, ಸೊ ನೋಡ್ತಾ ಇದ್ದೀರಾ, ವೆರಿ ಇಂಪಾರ್ಟೆಂಟ್ ಥಿಂಗ್, ಈ ಲಿಕ್ವಿಡಿಟಿ ಏನ್ ಪ್ರೊವೈಡ್ ಆಗ್ತಾ ಇದೆ, ಯಾವುದೇ ತರದ ಕನ್ಫ್ಯೂಸ್ ಆಗೋ ಲೈಕ್ ಅವಶ್ಯಕತೆ ಇರಲಿಲ್ಲ. ಓಕೆ, ಸೊ ಇದು ನಥಿಂಗ್ ಬಟ್ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಲಾಸ್ಟ್ ಒಂದು 5 months ಇಂದ ನಾವು ಯಾವ ತರ ಚಾಲೆಂಜಸ್ ನ ಫೇಸ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇನ್ ಟರ್ಮ್ಸ್ ಆಫ್ ಟ್ರಾನ್ಸ್ಫರ್ ಆಗಿರ್ಬೋದು, ಅಥವಾ ನಮ್ಮ ಐಡಿಯಲ್ಲಿ ಲೈಕ್ ಕ್ಲಿಯರ್ ಆಗಿ ನಮಗೆ ಏನು ಲೈಕ್ ರಿಸಲ್ಟ್ಸ್ ತೋರಿಸದೇ ಇರ್ಬೋದು, ಅಥವಾ ಲೈಕ್ ಗ್ಯಾಸ್ ಫೀಸ್ ನಮಗೆ ಅಟ್ ಎ ಟೈಮ್ ಸರಿಯಾಗಿ ತಗೊಳ್ಳದೇ ಇರ್ಬೋದು. ಅಂದ್ರೆ ಡೇ ಬೈ ಡೇ LGNS ನ ಕಮ್ಯುನಿಟಿ ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ
ಹಾಗಂತ ಸಿಸ್ಟಮ್ ಕಂಪ್ಲೀಟ್ಲಿ ಪಾಲಿಗಾನ್ ಮೇಲೆ ಕಮಿಂಗ್ ಡೇಸ್ ಅಲ್ಲಿ ಲೈಕ್ ಡಿಪೆಂಡ್ ಆಗಿರ್ಲಿಕ್ಕೆ ಆಗಲ್ಲ. ಓಕೆ, ಸೊ ಯಾಕಂದ್ರೆ ಕಮ್ಯುನಿಟಿ ಇವತ್ತು ಮೇ ಬಿ 23 lakhs ಇದೆ, ಕಮಿಂಗ್ ಡೇಸ್ ಅಲ್ಲಿ 50 ಆಗ್ಬೋದು, 1 million ಆಗ್ಬೋದು. ಸೊ ಅವಾಗ ನಾವು ಸಿಸ್ಟಮ್ ಅಲ್ಲಿ ಕಮ್ಯುನಿಟಿಗೆ ಕಂಪ್ಲೀಟ್ಲಿ ಒಂದು ಫ್ರೀ ಮೋಡ್ ಅಲ್ಲಿ ಒಂದು ಕಂಪ್ಲೀಟ್ಲಿ ಒಂದು ಸಿಸ್ಟಮ್ಯಾಟಿಕ್ಲಿ ಸಿಸ್ಟಮ್ ರನ್ ಆಗ್ಬೇಕು ಅಂತಂದಾಗ ಸೊ ನಾವು ಥರ್ಡ್ ಪಾರ್ಟಿ ಜೊತೆ ಯಾವುದೇ ತರದ್ದು ಕೂಡ ಡಿಪೆಂಡ್ ಆಗಿರ್ಲಿಕ್ಕೆ ಆಗಲ್ಲ. ಸೊ ಅನುಬೀಸ್ ಬ್ಲಾಕ್ ಚೈನ್ ಏನ್ ರನ್ ಆಗ್ತಾ ಇದೆ ಅದು ಸೈಮಲ್ಟೇನಿಯಸ್ಲಿ ಪಾಲಿಗಾನ್ ಬ್ಲಾಕ್ ಚೈನ್ ತರನು ಕೂಡ ರನ್ ಆಗುತ್ತೆ. ಅಂದ್ರೆ ಯಾವುದೇ ತರದ ನಾವು ಲೈಕ್ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಏನ್ ಸ್ಟೇಕು ಅನ್ಸ್ಟೇಕು LGNS ಅದು ಆಸ್ ಪರ್ ಪ್ರೋಸೆಸ್ ನಡೀತಾನೆ ಇರುತ್ತೆ. ಸೊ ಕಮಿಂಗ್ ಡೇಸ್ ಅಲ್ಲಿ ನಮ್ಮ ಅಸೆಟ್ ನ ನಮ್ಮ ಸ್ಟೇಕ್ ನ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲೂ ಕೂಡ ನಾವು ಸ್ಟೇಕ್ ಅನ್ಸ್ಟೇಕ್ ಮಾಡಬಹುದು. ಓಕೆ, ಸೊ ಆಲ್ರೆಡಿ ಯಾವಾಗ ಜನಗಳ ಥಿಂಕ್ ಸ್ಟಾಪ್ ಆಗುತ್ತೆ ಅಂದ್ರೆ ಜನ ಯಾವಾಗ ಪ್ಯಾನಿಕ್ ಆಗಿ ಯೋಚನೆ ಮಾಡಕ್ಕೆ ಲೈಕ್ ಸ್ಟಾಪ್ ಮಾಡ್ತಾರೆ, ಕ್ರಿಯೇಟರ್ ಅವಾಗ ತಂದೆ ಆದಂತ ನಾಲೆಡ್ಜ್ ಕ್ರಿಯೇಟಿವಿಟಿ ಥಿಂಗ್ಸ್ ನ ಅಪ್ಲೈ ಮಾಡಿರ್ತಕ್ಕಂಥದ್ದು ರಿಯಲಿ ಇಟ್ಸ್ ಅಮೇಸಿಂಗ್. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಇಡೀ ವರ್ಲ್ಡ್ ಅಲ್ಲೇ ತಂದೆ ಆದಂತ ಬ್ಲಾಕ್ ಚೈನ್ ಕ್ರಿಯೇಟ್ ಮಾಡುವಾಗ ಒಂದು ಲಿಕ್ವಿಡಿಟಿ ಪ್ರೊವೈಡರ್ ಆಫರಿಂಗ್ ಅಂತ ಏನು ಪಬ್ಲಿಕ್ ಗೆ ಆಫರ್ ಕೊಡುತ್ತೆ ಯಾವುದೇ ಬ್ಲಾಕ್ ಚೈನ್ ಆಗ್ಲಿ, ಸೊ ಅದು ಮೇ ಬಿ ಇವತ್ತು ಏನು ವಿತಿನ್ 24 hours ಅಲ್ಲಿ ಏನು ಸಿಸ್ಟಮ್ ಅಲ್ಲಿ ಕಲೆಕ್ಟ್ ಆಗಿದೆ ಲಿಕ್ವಿಡಿಟಿ, ಸೊ ಇಷ್ಟು ಲಿಕ್ವಿಡಿಟಿನ ಬೇರೆ ಬ್ಲಾಕ್ ಚೈನ್ಗಳು ಅಥವಾ ಅದನ್ನ ಮೀಟ್ ಮಾಡ್ಲಿಕ್ಕೆ ಆಲ್ಮೋಸ್ಟ್ ಒಂದು 2 years 3 years 5 years ತನಕ ತಗೊಂಡಿರ್ತಕ್ಕಂಥದ್ದು. ಬಟ್ ವಿತಿನ್ 24 hours ಅಲ್ಲಿ ಓಕೆ, ಸೊ ಅನುಬೀಸ್ ಬ್ಲಾಕ್ ಚೈನ್ ಅವೇಕ್ ಇದೆ, ILO ಆಫರಿಂಗ್ ಇದೆ, ಆ ಆಫರಿಂಗಿಗೆ ಆಲ್ಮೋಸ್ಟ್ ನಿಯರ್ ಅಬೌಟ್ 800 crore ಕಲೆಕ್ಟ್ ಆಗಿರ್ತಕ್ಕಂಥದ್ದು ಲಿಕ್ವಿಡಿಟಿ. ಇಟ್ಸ್ ಅ ವೆರಿ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಯಾಕಂದ್ರೆ ಸಿಸ್ಟಮ್ ಟೆಕ್ನಿಕಲಿ ಗೊತ್ತಿರೋದಕ್ಕೆ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ, ಲಿಕ್ವಿಡಿಟಿನ ಪ್ರೊವೈಡ್ ಮಾಡ್ತಾರೆ. ಸುಮ್ಮನೆ ಯಾರು ಕೂಡ ಇಂಟರ್ನ್ಯಾಷನಲಿ ವರ್ಲ್ಡ್ ವೈಡ್ ಸಿಸ್ಟಮ್ ಅನ್ನ ಅಕ್ಸೆಪ್ಟ್ ಮಾಡಲ್ಲ. ಓಕೆ, ಸೊ ಏನಪ್ಪಾ ಇದು ಆಲ್ರೆಡಿ phase 1 phase 2 phase 3 ಅಲ್ಲಿ ಅರೌಂಡ್ $220 million ನ ILO ಆಫರಿಂಗ್ ಅಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಆಲ್ರೆಡಿ ನಿಯರ್ ಅಬೌಟ್ 100 million ಹತ್ತತ್ರ ನಾವು INR ಹೇಳಬೇಕು ಅಂದ್ರೆ ವಿತಿನ್ 24 hours ಅಲ್ಲಿ 1,000 ಕೋಟಿ ಲಿಕ್ವಿಡಿಟಿನ ಜನಗಳು ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ತರದ ಟೀಮು ಕಂಪನಿ ಸಿಸ್ಟಮ್ MD ಇಲ್ಲಿ ಯಾವುದು ಪ್ರೊವೈಡ್ ಮಾಡಿರ್ತಕ್ಕಂಥದ್ದಲ್ಲ. ಇಟ್ಸ್ ಆಲ್ ಅಬೌಟ್ ಪಬ್ಲಿಕ್ ಡಿಮ್ಯಾಂಡ್, ಪಬ್ಲಿಕ್ ಯಾವ ತರ ಅಡಾಪ್ಟ್ ಮಾಡ್ಕೊಳ್ತಾರೆ ಸಿಸ್ಟಮ್ ಅಂತಕ್ಕಂಥದ್ದು ಉದಾಹರಣೆ ನಾವಿಲ್ಲಿ ನೋಡ್ತಾ ಇದೀವಿ. ಅದಕ್ಕೋಸ್ಕರ LGNS ಅಲ್ಲಿ ತಮ್ಮದೇ ಆದಂತ ಡೈನ ಲೈಕ್ ಸೆಲ್ ಮಾಡಿ ಡೈನ ಸೊ ಇಲ್ಲಿ ಪುಷ್ ಮಾಡಿರ್ತಕ್ಕಂಥದ್ದು. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಆಫ್ಟರ್ 8th ನಂತರ ಸೊ ಇಲ್ಲೇನು ಲಿಕ್ವಿಡಿಟಿ ಇದೆ ಈ ಲಿಕ್ವಿಡಿಟಿ ಮರ್ಜ್ ಆಗ್ತಕ್ಕಂಥದ್ದು ಅಗೇನ್ LGNS ಜೊತೆ. ಓಕೆ, ಅಂದ್ರೆ ಇಲ್ಲಿ ಏನು ಫಂಡ್ ಇದೆ ಆ ಫಂಡು ಪೇರ್ ಆಗಿ ಕನ್ವರ್ಟ್ ಆಗೋದು, ಅದಕ್ಕೆ ಅಪೋಸಿಟ್ ಆಗಿ ಪೇರ್ ಅಂತ ಮರ್ಜ್ ಆಗ್ತಕ್ಕಂಥದ್ದು LGNS ಜೊತೆನೆ. ಅಂದ್ರೆ ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ಆಲ್ರೆಡಿ ಪ್ರೆಸೆಂಟ್ $450 million ಏನಿದೆ ಅದ್ರ ಜೊತೆ ನೆಕ್ಸ್ಟ್ 3-4 days ಅಲ್ಲಿ ಏನು phase 2 phase 3 ಅಂತ ನೆಕ್ಸ್ಟ್ 4 days ಲಿಕ್ವಿಡಿಟಿ ಆಫರಿಂಗ್ ಏನಿದೆ ಅದಾದ ನಂತರ ಏನು ಲಿಕ್ವಿಡಿಟಿ ಮರ್ಜ್ ಆಗಿದೆ ಅನುಬೀಸ್ ಬ್ಲಾಕ್ ಚೈನ್ ಜೊತೆ ಏನ್ ಪ್ಲೆಡ್ಜ್ ಆಗಿದೆ ಪಬ್ಲಿಕ್ ಇಂದ ಬಂದಿದೆ ಆ ಲಿಕ್ವಿಡಿಟಿ ಪೇರ್ ಆಗ್ತಕ್ಕಂಥದ್ದು LGNS ನಲ್ಲಿ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಲಿಕ್ವಿಡಿಟಿ ಇವತ್ತೇನು $450 million ಇದೆ ಆಸ್ ಪರ್ ಬೆಳಗ್ಗೆ ನಡೆದಂತ ನ್ಯಾಷನಲ್ ಮೀಟಿಂಗ್, ಸೊ ಅವರ ಟೆಕ್ನಿಕಲ್ ಮೀಟಿಂಗ್ ಪ್ರಕಾರ ಸೊ ನೆಕ್ಸ್ಟ್ 3 to 4 days ಅಲ್ಲಿ ನಮ್ಮ ಸಿಸ್ಟಮ್ ಅಲ್ಲಿ ಲಿಕ್ವಿಡಿಟಿ ಇಟ್ ಗೋಯಿಂಗ್ ಟು ಬಿ ಡಬಲ್. ಓಕೆ, ಇವತ್ತೇನು 450 ಇದೆ ಇಟ್ ಮೇ ಬಿ ಮೋರ್ ದನ್ $650-750 million ಆಗ್ತಕ್ಕಂತ ಒಂದು ಟೆಕ್ನಿಕಲಿ ಥಿಂಗ್ ನ ಇವತ್ತು ಅಪ್ಡೇಟ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಅದರಿಂದ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ ಟೋಕನ್ಸ್ ಇವತ್ತು ಟೋಕನ್ ಪ್ರೈಸ್ ನ ನೀವು ಡಿಸೈಡ್ ಮಾಡೋದು ಯಾವ ತರ ಅಂತಂದ್ರೆ ಎಷ್ಟು ಅದರಲ್ಲಿ ಫಂಡ್ ಇದೆ, ಡೈ ಎಷ್ಟಿದೆ. ಓಕೆ, ಸೊ ಅದನ್ನ ನಾವು ಡಿವೈಡ್ ಬೈ ಟೋಕನ್ಸ್ ನ ಮಾಡಿದಾಗ ಸೊ ನಮಗೆ ಬರ್ತಕ್ಕಂಥದ್ದು ಪ್ರೈಸ್ ಇವತ್ತಿನ ಪ್ರೆಸೆಂಟ್ ಪ್ರೈಸ್ ಎಷ್ಟು. ಫಾರ್ ಎಕ್ಸಾಂಪಲ್ $5 ಇವತ್ತು ಪ್ರೈಸ್ ಯಾವ ತರ ಯಾವ ಕೌಂಟ್ ಮೇಲೆ ಇದನ್ನ ನಾವು ಡಿಸೈಡ್ ಮಾಡುತ್ತೆ ಅನ್ನೋದು ನಾವು ನೋಡೋದಾದ್ರೆ ಸೊ ಟೋಟಲ್ ಟ್ರೆಜರಿಲಿ ಬ್ಯಾಲೆನ್ಸ್ ಎಷ್ಟಿದೆ ಡೈಯಲ್ಲಿ, ಸೊ ಅದನ್ನ ನಾವು ಡಿವೈಡ್ ಮಾಡಿ ನಂಬರ್ ಆಫ್ ಟೋಕನ್ಸ್ ನ ಮಾಡಿದಾಗ ಅದು ಏನ್ ಬರುತ್ತೆ ರಿಸಲ್ಟ್ ದಟ್ ವಿಲ್ ಬಿ ದ ಪ್ರೈಸ್ ಆಫ್ ದಟ್ ಟೋಕನ್. ಓಕೆ, ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಇವತ್ತೇನು ಫಂಡ್ ಕಲೆಕ್ಟ್ ಆಗಿದೆ ಲಿಕ್ವಿಡಿಟಿಯಲ್ಲಿ ಕನೆಕ್ಟ್ ಆಗಿದೆ ಆ ಫಂಡ್ ಆಲ್ಮೋಸ್ಟ್ LGNS ಜೊತೆ ಮತ್ತೆ ಕನೆಕ್ಟ್ ಆಗುತ್ತೆ. ಅಂದ್ರೆ ನಂಬರ್ ಆಫ್ LGNS ಏನು ಮಾರ್ಕೆಟ್ ಅಲ್ಲಿ ಇದೆ ಅಷ್ಟೇ ಇರುತ್ತೆ, ಬಟ್ ಲಿಕ್ವಿಡಿಟಿ ಏನಾಗಿದೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಅಂದ್ರೆ ಪ್ರೈಸ್ ವಿಲ್ ಬಿ ಗೋ ಅಪ್ ಇನ್ ಕಮಿಂಗ್ 2 to 3 days ಅಂತ ಹೇಳ್ಬೋದು. ಇಟ್ಸ್ ಅ ವೆರಿ ರೈಟ್ ಟೈಮ್ ಟು ಗ್ರಾಪ್ ದ ಆಪರ್ಚುನಿಟಿ. ಯಾರೆಲ್ಲ ಪ್ಯಾನಿಕ್ ಆಗಿ ಸಿಸ್ಟಮ್ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲದೆ ಎಕ್ಸಿಟ್ ಆಗಿದ್ದಾರೆ ಸೊ ದಟ್ ಈಸ್ ದೇರ್ ಡಿಸಿಷನ್. ಓಕೆ, ಅವ್ರ ಡಿಸಿಷನ್ ನಾವು ಯಾರು ಕೂಡ ಅವರ ಡಿಸಿಷನ್ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇಟ್ಸ್ ಅಪ್ ಟು ದೆಮ್, ದೇರ್ ಫಂಡ್ ದೇರ್ ಕಂಟ್ರೋಲ್ ಎವ್ರಿಥಿಂಗ್. ಬಟ್ ನಾವು ಟೆಕ್ನಿಕಲಿ ತಿಳ್ಕೊಂಡು ಡಿಸಿಷನ್ ತಗೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ, ಅಂಡ್ ದೆನ್ LGNS ಅಲ್ಲಿ ಸಾಕಷ್ಟು ಜನ ನಾವು ಸಾಕಷ್ಟು ಬಾರಿ ಕೂಡ ಹೇಳಿದೀವಿ. ಓಕೆ, ಬೇರೆ ಬೇರೆ ಮಾರ್ಕೆಟ್ ಅಲ್ಲಿ ಇಷ್ಟು ದಿನ ನಾವು ಏನೆಲ್ಲ ಇನ್ವಾಲ್ವ್ ಆಗಿದ್ದೀವಿ. ಸೊ ಪ್ರೈಸ್ ನರೇಟಿವ್ ಮೇಲೆ ನಮ್ದು ಡಿಸೈಡ್ ಮಾಡಬಾರ್ದು ನಮ್ಮ ಪೋರ್ಟ್ಫೋಲಿಯೋನ.
ಆಲ್ರೆಡಿ ಸಾಕಷ್ಟು ಜನ ಕಾಂಪೌಂಡಿಂಗ್ ಮುಖಾಂತರ ಸೊ ಇದರದ ಅನುಭವ ಏನ್ ತಗೊಂಡಿದ್ದಾರೆ, ಸೊ ಅವರು ಪ್ರೈಸ್ ಬಗ್ಗೆ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಓಕೆ, ಸೊ ಪ್ರೈಸ್ ಇಟ್ ಮೇ ವೇರಿ. ಓಕೆ, ಸೊ ಅದು ವೇರಿ ಆಗ್ಬೋದು. ಓಕೆ, ಆಸ್ ಪರ್ ಪಬ್ಲಿಕ್ ಡಿಮ್ಯಾಂಡ್ ಸಪ್ಲೈ ಏನ್ ಅದ್ರ ಬೇಸ್ ಮೇಲೆ ಯಾವ ತರ ಸೆಲ್ಲಿಂಗ್ ಝೋನ್ ಬಂದಾಗ ಅಥವಾ ಅದರದ್ದು ವೇರಿ ಆಗ್ತಕ್ಕಂಥದ್ದು ಸಹಜ. ಬಟ್ ಪ್ರೈಸ್ ನೆರೇಟಿವ್ ಮೇಲೆ ನಾವಿಲ್ಲಿ ಬಂದಿರತಕ್ಕಂಥದ್ದು, ನಾವಿಲ್ಲಿ ನಮ್ಮ ಪೋರ್ಟ್ಫೋಲಿಯೋನ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ಫಸ್ಟೇ ನಾವು ಸಿಸ್ಟಮ್ ಅಲ್ಲಿ LGNS ಅಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂದ್ರೆ, ಸೊ ಅದು ಬರೋದಕ್ಕಿಂತ ಮುಂಚೆ ಎರಡು ರೀತಿ ನಾವು ತಲೆಯಲ್ಲಿ ಥಿಂಕ್ ಮಾಡಿ ಬರ್ಬೇಕು. ಒಂದು, ಪ್ರಾಫಿಟ್ ಮಾಡಕ್ಕೆ ಬಂದಿದ್ದೀನ, ಪ್ರಾಫಿಟಿಗೋಸ್ಕರ ನಾವು ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗಿದ್ವು, ಅಥವಾ LGNS ನ ಪ್ರೈಸ್ ಮೇಲೆ ಡಿಸೈಡ್ ಆಗಿ ನಾವು ಬಂದಿದೀವಿ ಅಂತ ಎರಡು ಅರ್ಥ ಮಾಡ್ಕೊಂಡು ಬರ್ಬೇಕು. ಓಕೆ, ಸೊ ಆ ಎರಡು ಯಾವಾಗ ಅರ್ಥ ಆಗುತ್ತೆ, ನಮಗೆ ಕಾಂಪೌಂಡಿಂಗ್ ಬೆನಿಫಿಟ್, ಕಾಂಪೌಂಡಿಂಗ್ ಕ್ಯಾಲ್ಕುಲೇಷನ್ ಗೊತ್ತಾದಾಗ ಮಾತ್ರ ನಾವು ಡಿಸೈಡ್ ಮಾಡ್ಬೋದು. ಓಕೆ, ಸೊ ಯಾಕೆಂದ್ರೆ ಸೊ LGNS is not only for the price. ಓಕೆ, ಸೊ ಕಾಂಪೌಂಡಿಂಗ್ ಇವತ್ತು ಕೂಡ ನಾವು ಸಿಸ್ಟಮ್ ಅಲ್ಲಿ ಈವನ್ ಇಟ್ ಟಚಸ್ $3 ಹೋದ್ರೂ ಕೂಡ ವಿ ವಿಲ್ ಬಿ ಇನ್ ಪ್ರಾಫಿಟ್, $2 ಹೋದ್ರೂ ಕೂಡ ವಿ ವಿಲ್ ಬಿ ಇನ್ ಪ್ರಾಫಿಟ್. ಸೊ ಆ ಕ್ಯಾಲ್ಕುಲೇಷನ್, ಆ ಕಾಂಪೌಂಡಿಂಗ್ ಯಾರೆಲ್ಲ ಇದ್ದಾರೆ, ದೇ ಆರ್ ಸ್ಟಿಕ್ ಆನ್ ಆಗಿದ್ದಾರೆ, ದೇ ಹ್ಯಾವ್ ಮೇಡ್ ಅ ಹ್ಯೂಜ್ ಮನಿ ಫ್ರಮ್ ಲಾಸ್ಟ್ 2 years ಇಂದ. ಸೊ ಆ ಪಾಯಿಂಟ್ಸ್ ಅನ್ನ ನಾವು ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಬರೀ ನಾವು ಪ್ಯಾನಿಕ್ ಆಗಿ ಸೊ ನಮ್ಮ ₹100 ಲೈಕ್ 20 ಮೈನಸ್ ಆಯ್ತು, 10-15 ತೋರಿಸ್ತಾ ಇದೆ, ಸೊ ಅದ್ರ ಜೊತೆನೂ ಟೋಕನ್ ಯಾವ ತರ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಯಾವ ತರ ಅವರೇಜಿಂಗ್ ಆಗುತ್ತೆ ಅಂತಕ್ಕಂಥದ್ದು ತಿಳ್ಕೊಬೇಕು. ಯಾಕಂದ್ರೆ ಬೇರೆ ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು, ಫಾರ್ ಎಕ್ಸಾಂಪಲ್ ನಾವು ಲೈಕ್ ನೋಡಿರ್ತೀವಿ, ಲೈಕ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅಂದ್ರೆ, ಸೊ ಮತ್ತೆ ಅವರೇಜಿಂಗ್ ಮಾಡ್ಬೇಕು ಅಂದ್ರೆ ಅಗೇನ್ ನಾವು ಅದಕ್ಕೆ ಆ ಫಂಡ್ ಹಾಕ್ಬೇಕಾಗುತ್ತೆ, ಮತ್ತೆ ವೇಟ್ ಮಾಡ್ಬೇಕಾಗುತ್ತೆ. ಸೊ ಬಟ್ ಇಲ್ಲಿ ಬ್ಯೂಟಿಫುಲ್ ಪಾರ್ಟ್ ಏನು ಅಂದ್ರೆ, ಅವರೇಜಿಂಗ್ ಆಟೋಮೆಟಿಕ್ಲಿ ನಮ್ಮ ಪೋರ್ಟ್ಫೋಲಿಯೋ ಅವರೇಜಿಂಗ್ ಆಗ್ತಾನೆ ಇರುತ್ತೆ. ಸೊ ಲಾಸ್ಟ್ 2 days ಇಂದ ಆಗಿರ್ತಕ್ಕಂಥ ಬೆಳವಣಿಗೆ ಇಷ್ಟೇ. ಫಂಡ್ ನ ಸೊ ಡೈವರ್ಸಿಫಿಕೇಶನ್, ಅನುಬಿಸ್ ಬ್ಲಾಕ್ ಚೈನ್ ಗೆ ಪಬ್ಲಿಕ್ ಆಫರಿಂಗ್ ಏನ್ ಬಂದಿತ್ತು ಅದಕ್ಕೋಸ್ಕರ LGNS ನ ಡೈನ ಆಸ್ ಅ ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಥಿಂಗ್, ಆ ಲಿಕ್ವಿಡಿಟಿ ಎಗೇನ್ LGNS ಜೊತೆ ಪೇರ್ ಆಗುತ್ತೆ ಕಮಿಂಗ್ 3-4 days ಆದ್ಮೇಲೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಟ್ರೆಜರಿ ಫಂಡ್ ಏನ್ ಇವತ್ತು 450 million ಇದೆ, ಸೊ ನೆಕ್ಸ್ಟ್ 3 to 4 days ಆದ್ಮೇಲೆ ದ ಟ್ರೆಜರಿ ಬ್ಯಾಲೆನ್ಸ್ ವಿಲ್ ಬಿ ಅ ಮೋರ್ ಅಂಡ್ ಮೋರ್. ಅಂದ್ರೆ ರೈಟ್ ಟೈಮ್ ಟು ಎಂಟರ್, ರೈಟ್ ಟೈಮ್ ಟು ಬೈ ಅಂತ ಹೇಳ್ಬೋದು. ಈ ಟೈಮಲ್ಲಿ ಯಾರೆಲ್ಲ ಸಿಸ್ಟಮ್ ಅಲ್ಲಿ ಟೋಕನ್ ಖರೀದಿ ಮಾಡ್ತಾರೆ, ದೇ ವಿಲ್ ಬಿ ಇನ್ ಅ ಹ್ಯೂಜ್ ಪ್ರಾಫಿಟ್. ಬೆಳಗಿನ ಸೊ ಆ ಮೆಕ್ಯಾನಿಸಮ್ ಕ್ಯಾಲ್ಕುಲೇಷನ್ ಪ್ರಕಾರ ನೋಡೋದಾದ್ರೆ ಸೊ ಹ್ಯೂಜ್ ರೈಟ್ ಟೈಮ್ ಅಂತಾನೆ ಹೇಳ್ಬೋದು. ಓಕೆ, ಸೊ ಅಂಡ್ ದೆನ್ ಸಾಕಷ್ಟು ಅಂಡ್ ಸೆಕೆಂಡ್ ಥಿಂಗ್ ನಾವು ನೋಡ್ಬೇಕಾಗಿರೋದು ಈ ಸಿಸ್ಟಮ್ ಅಲ್ಲಿ ಏನಂದ್ರೆ ಸೆಕ್ಯೂರಿಟಿ. ಅಂಡ್ ದೆನ್ ಲೈಕ್ ಯಾವ ತರ Web3 ಅಡಾಪ್ಟ್ ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಓಕೆ, ಸೆಕ್ಯೂರಿಟಿ ಫಾರ್ ಎಕ್ಸಾಂಪಲ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಸೊ ನಮ್ಮ ಫಂಡ್ ನಮ್ಮ ಕಂಟ್ರೋಲ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಾವು USDT ಗೆ ಸೊ ನಾವು ಕನ್ವರ್ಟ್ ಮಾಡ್ಬೋದು. ಈವನ್ ಮೊನ್ನೆಯಿಂದನೂ ಕೂಡ ನಮ್ಮ ಟೀಮಲ್ಲೂ ಕೂಡ ಫಡ್ ಅಥವಾ ಫೋಮೋ ಏನ್ ಕ್ರಿಯೇಟ್ ಆಗಿ ಮೈಂಡ್ ಸೆಟ್ ಅಲ್ಲಿ ಪ್ಯಾನಿಕ್ ಆಗಿ ಲಾಸ್ ಆಗಿರ್ತಕ್ಕಂಥವ್ರು ಇದಾರೆ. ಬಟ್ ಡೇ ಬಿಫೋರ್ ಎಸ್ಟರ್ಡೇ ರೈಟ್ ಟೈಮ್ ಅಲ್ಲಿ ಸಿಸ್ಟಮ್ ಅಲ್ಲಿ ಅಗೇನ್ ಎಂಟ್ರಿ ಆಗಿ 100-200 ಟೋಕನ್ಸ್ ಕೂಡ ಪ್ರಾಫಿಟ್ ಮಾಡ್ಕೊಂಡಿರೋರು ಕೂಡ ಇದ್ದಾರೆ. ದೇರ್ ಆರ್ 2 types ಆಫ್ ಪೀಪಲ್. ಅದನ್ನ ನಾವು ಯಾವ ತರ ಅಡಾಪ್ಟ್ ಮಾಡ್ಕೊಳ್ತೀವಿ, ಯಾವ ತರ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ತೀವಿ, ಅದ್ರ ಮೇಲೆ ನಮ್ಮ ಮೈಂಡ್ ಸೆಟ್ ಡಿಸೈಡ್ ಆಗುತ್ತೆ, ಕಾನ್ಫಿಡೆನ್ಸ್ ಡಿಸೈಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಸಿಸ್ಟಮ್ ಅಲ್ಲಿ ಲರ್ನಿಂಗ್ ವೆರಿ ಇಂಪಾರ್ಟೆಂಟ್. ಬರೀ ನಾವು ದುಡ್ಡು ಹಾಕ್ತಿವಿ, ಸಿಸ್ಟಮ್ ಇಂದ ದುಡ್ಡು ಹಾಕ್ತಿವಿ, ಯಾವ್ದೋ ಮಾರ್ಕೆಟ್ ಒನ್ ಸೈಡ್ ಹೋದಾಗ ಪ್ಯಾನಿಕ್ ಆಗಿ ನಾವು ಡಿಸೈಡ್ ಆಗ್ತೀವಿ ಅನ್ನೋದಾದ್ರೆ ದಟ್ ಈಸ್ ನಾಟ್ ವೇ. ಯಾಕಂದ್ರೆ ಇಟ್ ವಿಲ್ ಬಿ ದ ಫ್ಯೂಚರ್. ಅಂದ್ರೆ ನಾಟ್ ಓನ್ಲಿ ದ ಒರಿಜಿನ್, ಕಮಿಂಗ್ ಡೇಸ್ ಅಲ್ಲಿ ಡೀಪ್ ಇನ್ ಲೈಕ್ AI ಆಗಿರ್ಬೋದು, Web3 ಆಗಿರ್ಬೋದು, ಇಟ್ ವಿಲ್ ಬಿ ದ ಫ್ಯೂಚರ್. ಸೊ ಅದು ಯಾವ ತರ ವರ್ಕ್ ಆಗುತ್ತೆ, ಏನೆಲ್ಲ ವಿಚಾರಗಳು ನಾವು ತಿಳ್ಕೊಬೇಕು. ಅಟ್ಲೀಸ್ಟ್ ಟೆಕ್ನಿಕಲಿ ಇನ್ ಡೆಪ್ತ್ ನಾವು ತಿಳ್ಕೊಳಕ್ ಆಗದೆ ಇದ್ರು ಕೂಡ ಬೇಸಿಕ್ ಐಡಿಯಾಲಜಿ, ಸೊ ಏನೇನೆಲ್ಲ ನಾನು ವರ್ಡ್ಸ್ ನ ಯೂಸ್ ಮಾಡ್ತೀನಿ ಅದ್ರ ಬಗ್ಗೆ ನೀವು ಡೀಪ್ ಆಗಿ ಸೊ ಗೋ ಥ್ರೂ ದ ಡೀಟೇಲ್ಸ್. ಫಾರ್ ಎಕ್ಸಾಂಪಲ್ DeepIn ಆಗಿರ್ಬೋದು, AI ಆಗಿರ್ಬೋದು, Web3 ಆಗಿರ್ಬೋದು, ಡಿಸೆಂಟ್ರಲೈಸ್ಡ್ ಫೈನಾನ್ಸ್ ಆಗಿರ್ಬೋದು, EVM ಕಂಪ್ಯಾಟಿಬಲ್ ಬ್ಲಾಕ್ ಚೈನ್ ಅಂತ ಹೇಳ್ಬೋದು. ಇವೆಲ್ಲ ನೀವು ಲೈಕ್ ನೋಟೆಡ್ ಮಾಡ್ಕೊಂಡು ನೀವು ನೋಡಿದಾಗ ಸೊ ಇದರದ್ದು ಫ್ಯೂಚರ್ ಯಾವ ತರ ಇದೆ, ಇದು ಯಾವ ತರ ವರ್ಕ್ ಆಗುತ್ತೆ, ಯಾವ ಮಾರ್ಕೆಟ್ ಕ್ಯಾಪ್ ಅಲ್ಲಿ ಇದೆ, ಕಮಿಂಗ್ ಡೇಸ್ ಅಲ್ಲಿ ಇದ್ರದ್ದು ಹ್ಯೂಜ್ ರೆವೆನ್ಯೂ ಯಾವ ತರ ಕ್ರಿಯೇಟ್ ಆಗುತ್ತೆ ಅಂತಕ್ಕಂಥದ್ದು ಉದಾಹರಣೆ ನಿಮಗೆ ಸಿಗುತ್ತೆ. ಓಕೆ, ಸಿಸ್ಟಮ್ ಬರೀ ಇಲ್ಲಿ ಯಾವುದೇ ತರದ ಡಬಲಿಂಗ್ ಕೊಡ್ತೀನಿ, ತ್ರಿಬ್ಲಿಂಗ್ ಕೊಡ್ತೀನಿ ಅಂತಕ್ಕಂಥ ಬೇಸ್ಡ್ ಮೇಲೆ ಸಿಸ್ಟಮ್ ವರ್ಕ್ ಆಗ್ತಾ ಇಲ್ಲ, ಅಥವಾ ಸಿಸ್ಟಮ್ ನಮಗೆ ದುಡ್ಡು ಕೊಡ್ತೀನಿ ಅಂತ ಯಾವುದೇ ತರದ ಪ್ರಾಮಿಸ್ ಮಾಡ್ತಾ ಇಲ್ಲ. ಸಿಸ್ಟಮ್ ಅಡಾಪ್ಟಿಂಗ್ ದ ಟೆಕ್ನಾಲಜಿ, ಸಿಸ್ಟಮ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ತಾ ಹೋಗ್ತಾ ಇದೆ. ಸೊ ಅದಕ್ಕೆ ಪಬ್ಲಿಕ್ ಅಕ್ಸೆಪ್ಟೆನ್ಸಿ ಬರ್ತಾ ಇದೆ. ಪಬ್ಲಿಕ್ ಯಾವ ತರ ಅಕ್ಸೆಪ್ಟೆನ್ಸಿ ತಗೊಂಡು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ, ಅದರಿಂದ ನಾವು ಕೂಡ ಬೆನಿಫಿಟ್ ನ ಮಾಡ್ಕೊಳ್ತಾ ಇದೀವಿ. ಓಕೆ, ಸೊ ಯಾಕೆಂದ್ರೆ ನಾಲೆಡ್ಜ್ ಇಲ್ಲದೆ ನಾವು ಸಿಸ್ಟಮ್ ಅಲ್ಲಿ ಸಾಕಷ್ಟು ಲೈಕ್ ರಾಂಗ್ ವೇ ಅಲ್ಲಿ ಪ್ರಮೋಟ್ ಕೂಡ ಒಂದೊಂದ್ಸಲ ಮಾಡಿರ್ತೀವಿ ಅಥವಾ ಹೇಳಿರ್ತೀವಿ. ಸೊ ಅದಕ್ಕೋಸ್ಕರ ನಾವು ಎಷ್ಟು ಸಾಧ್ಯನೋ ಅಷ್ಟು ಸಿಸ್ಟಮ್ ಅಲ್ಲಿ ಲೈಕ್ ಜನಕ್ಕೆ ತಿಳಿಸ್ದ ನಾವು ಇದನ್ನ ಮಾಡ್ಬೇಕಾಗುತ್ತೆ. ಸಾಕಷ್ಟು ಜನ ಥ್ರೂ ಕಾಂಪೌಂಡಿಂಗ್ ಲಾಸ್ಟ್ 15 months ಇಂದ ಅಥವಾ
10 months ಇಂದ ಏನು ಕೂಡ ವಿಡ್ರಾ ಮಾಡದೆ ಥ್ರೂ ಕಾಂಪೌಂಡಿಂಗ್ ದೇ ಆರ್ ಮೇಕಿಂಗ್ ಎ ಹ್ಯೂಜ್ ಮನಿ ಡೈಲಿ. ಓಕೆ, ಸೊ ನಾಟ್ ಇವನ್ V5 V6 ಏನೆಲ್ಲ ಲೀಡರ್ಸ್ ಇದಾರೆ, ಸೊ ಅವ್ರಕಿನ ಜಾಸ್ತಿ ಕಾಂಪೌಂಡಿಂಗ್ ಅಲ್ಲಿ ಡೈಲಿ ಇನ್ಕಮ್ ಮಾಡ್ತಾ ಇರ್ತಕ್ಕಂಥ ಉದಾಹರಣೆ ಇದೆ. ಓಕೆ, ಸೊ ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಸೊ ಮಾರ್ಕೆಟ್ ಅಲ್ಲಿ ವೆರಿ ಹ್ಯೂಜ್ ಆಗಿ ಒಂದು ಕ್ರಿಪ್ಟೋ ಲೈಕ್ ವೆರಿ ಹ್ಯೂಜ್ ಆಗಿ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರ್ತಕ್ಕಂಥದ್ದು ಅಂತಂದ್ರೆ ಅದನ್ನ ಯಾವುದು ಅಂತಂದ್ರೆ ನಾವು USDT ಅಂತ ಹೇಳ್ತೀವಿ. ಓಕೆ, ಸೊ USDT ಟ್ರಾನ್ಸಾಕ್ಷನ್ಸ್ ಈವನ್ ಇನ್ ಬಿಲಿಯನ್ಸ್ ಅದು ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಅದನ್ನ ಕಾಂಪಿಟೇಟರ್ ಆಗಿ ಅದಕ್ಕೆ ಆ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಒರಿಜಿನ್ ಹೊರಟಿರ್ತಕ್ಕಂಥದ್ದು, ಅದು ಕೂಡ ಡಿಸೆಂಟ್ರಲೈಸ್ಡ್ ಬೇಸ್. ಅಂದ್ರೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, LGNS ನ ಪ್ರೊವೈಡ್ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಲೈಕ್ ಪಬ್ಲಿಕ್ ಆಗಿರುತ್ತೆ. ಸ್ಟೇಬಲ್ ಕಾಯಿನ್ ಕೂಡ ಮಿಂಟ್ ಮಾಡೋದು ಜವಾಬ್ದಾರಿ ಯಾರು ಅಂದ್ರೆ ಅದಕ್ಕೂ ಕೂಡ ಪಬ್ಲಿಕ್ ಆಗಿರುತ್ತೆ. ಅಂದ್ರೆ ಕ್ರಿಯೇಟರ್ ಆಲ್ರೆಡಿ ಡಿಸೈಡೆಡ್, ಆಲ್ರೆಡಿ ಒಂದು ಯೂನಿಕ್ ಥಿಂಗ್ ಅಂದ್ರೆ ಪಬ್ಲಿಕ್ ಬೇಸ್ಡ್ ಮೇಲೆ ಸಿಸ್ಟಮ್ ಕಂಟ್ರೋಲ್ಡ್ ಆಗಿರ್ಬೇಕು, ಯಾರೋ ಒಬ್ಬ ವ್ಯಕ್ತಿ ರೂಲ್ ಮಾಡ್ಲಿಕ್ಕೆ ಸಿಸ್ಟಮ್ ರೆಡಿ ಆಗ್ಬಾರ್ದು ಅಂತ ಏನು ಉದ್ದೇಶ ಇಟ್ಕೊಂಡು ಹೊರಟಿದ್ದಾರೆ. ಸೊ ಅದು ಆಲ್ರೆಡಿ ಸಿಸ್ಟಮ್ ಸಕ್ಸಸ್ಫುಲಿ ಹೊರಟಿರ್ತಕ್ಕಂಥದ್ದು. ನೆಗೆಟಿವ್ ಲೈಕ್ ನ್ಯೂಸ್ ನಾವೇನ್ ಯೂಟ್ಯೂಬ್ ನೋಡಿದಾಗ ಸಾಕಷ್ಟು ವಿಚಾರಗಳು ಇರುತ್ತೆ, ಬಟ್ ನಾವು ಅದನ್ನ ಕಿವಿ ಕೊಡ್ತೀವಿ ಅಥವಾ ಅದನ್ನ ಲೈಕ್ ತಿಳ್ಕೊಳ್ದೆ ನಾವು ಅದನ್ನ ಕೇಳ್ತೀವಿ ಅಂದಾಗ ಆಬ್ವಿಯಸ್ಲಿ ನಮ್ ನೆಗೆಟಿವಿಟಿ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಸಿಸ್ಟಮ್ ಅಲ್ಲಿ ಏನೆಲ್ಲ ನಡೀತಾ ಇದೆ ಅಂತಕ್ಕಂಥದ್ನ ನಾವು ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಕಂಪ್ಲೀಟ್ಲಿ ಒಂದು ಡಿಸೆಂಟ್ರಲೈಸ್ಡ್ ಮಾಡೆಲ್ ಅಲ್ಲಿ ಸಿಸ್ಟಮ್ ರನ್ ಆಗ್ತಾ ಇರ್ತಕ್ಕಂಥದ್ದು. ಇವತ್ತೇನು ಆಲ್ರೆಡಿ ನಾನು ನಿಮಗೆ ಹೇಳಿದೆ, ಸೊ ಇನಿಷಿಯಲ್ ಲಿಕ್ವಿಡಿಟಿ ಆಫರಿಂಗ್ ಗೋಸ್ಕರ ಫಂಡ್ ಏನಾಗಿದೆ, ಸೊ ಲಿಕ್ವಿಡಿಟಿ ಪ್ರೊವೈಡರ್ಗೆ ಫಂಡ್ ಅನ್ನ ಲೈಕ್ ಪ್ಲೆಡ್ಜ್ ಮಾಡಿರ್ತಕ್ಕಂಥದ್ದು, ಅದು ಯಾವ ತರ ಅಂತಾನು ನಿಮ್ಗೆ ಹೇಳ್ತೀನಿ. ಸೊ ಏನಕ್ಕೆ ಲಿಕ್ವಿಡಿಟಿನ ಪ್ರೊವೈಡ್ ಮಾಡ್ತಾರೆ ಅಂದ್ರೆ ಸಿಸ್ಟಮ್ ಅಲ್ಲಿ ಒಂದು ಆಫರ್ ಕೊಟ್ಟಿರ್ತಾರೆ, ಯಾರೆಲ್ಲ ಲಿಕ್ವಿಡಿಟಿ ಪ್ರೊವೈಡ್ ಮಾಡ್ತಾರೆ. ಸೊ ಅವರಿಗೆ ಫಾರ್ ಎಕ್ಸಾಂಪಲ್ ಒಂದು 10% ಈಲ್ಡ್, 20% ಈಲ್ಡ್ ಅಂತ ಸಿಸ್ಟಮ್ ಇಂದ ಒಂದು ಆಫರ್ ಇರುತ್ತೆ. ಸೊ ಬಟ್ ಅದು ಯಾವಾಗ ಬರುತ್ತೆ, ಎಷ್ಟು ಬರುತ್ತೆ ಇಲ್ಲ, ಡಿಪೆಂಡೆನ್ಸಿ ಮೇಲೆ ಅದು ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಇವನ್ ಯಾರು ಕೂಡ, ನಾವು ಕೂಡ ಇಲ್ಲಿ ಸೊ ಲಿಕ್ವಿಡಿಟಿನ ಪ್ರೊವೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫಸ್ಟ್ ಫೇಸ್ ಟಾರ್ಗೆಟ್ ಇದೆ, ಸೊ 100 ಮಿಲಿಯನ್ ಡೈ ಅಲ್ಲಿ ಆಲ್ಮೋಸ್ಟ್ 85% ಆಲ್ರೆಡಿ ಏನಾಗಿದೆ, ಫಂಡ್ ಕಲೆಕ್ಟ್ ಆಗಿದೆ, ಲಿಕ್ವಿಡಿಟಿ ಪ್ರೊವೈಡ್ ಆಗಿದೆ. ನಿಯರ್ ಅಬೌಟ್ 850 CR ತನಕ ಲಿಕ್ವಿಡಿಟಿ ಪ್ರೊವೈಡ್ ಆಗಿರ್ತಕ್ಕಂಥದ್ದು. ಸೊ ಮ್ಯಾಕ್ಸಿಮಮ್ ನನಗೆ ಅನ್ಸಿರೋ ಮಟ್ಟಿಗೆ ವಿತ್ ಇನ್ ನೆಕ್ಸ್ಟ್ 1 to 2 ಅವರ್ ಅಲ್ಲಿ ಫಸ್ಟ್ ಫೇಸ್ ಕೂಡ ಕ್ಲೋಸ್ ಆಗುತ್ತೆ. ನೋಡ್ತಾ ಇದ್ದೀರಾ, ಸೊ ಯಾವ ತರ ಸೊ ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿರ್ತಾರೆ, 1 lakh ಡೈ 1 lakh ಡೈ 1 lakh ಡೈ. ಸೊ ಎವ್ರಿ ಸೊ ಇದ್ರದ್ದು ಏನು ಅರ್ಥ ಅಂತಂದ್ರೆ ಅಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ಇಲ್ಲೂ ಕೂಡ LGNS ನ ಸ್ಟೇಕು ಅನ್ಸ್ಟೇಕು ಕೂಡ ಮಾಡ್ಬೋದು, ಪಾಲಿಗಾನ್ ಕೂಡ ಮಾಡ್ಬೋದು. ಯಾಕಂದ್ರೆ ಕಮ್ಮಿಂಗ್ ಡೇಸ್ ಅಲ್ಲಿ ಓನ್ಲಿ ಪಾಲಿಗಾನ್ ಮೇಲೆ ಡಿಪೆಂಡೆನ್ಸಿ ಇದ್ದು ಸಿಸ್ಟಮ್ ಕೂಡ ರನ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ಇಲ್ಲೂ ಕೂಡ ಲೈಕ್ ಲಿಕ್ವಿಡಿಟಿ ಇರುತ್ತೆ, ಅಲ್ಲೂ ಕೂಡ ಲಿಕ್ವಿಡಿಟಿ ಇರುತ್ತೆ. ಸೊ ವಿ ಕ್ಯಾನ್ ಯಾವ ತರ ಸಿಸ್ಟಮ್ ಆಸ್ ಯೂಶುವಲ್ ಸ್ಟೇಕು ಅನ್ಸ್ಟೇಕು ವಿಡ್ರಾಲ್ ನಡೀತಾ ಇತ್ತು ಆ ತರ ಕಂಟಿನ್ಯೂಟಿ ಆಗಿ ಹೋಗ್ತಾ ಹೋಗುತ್ತೆ. ಬಟ್ ತಂದೆ ಆದಂತ ಓನ್ ಬ್ಲಾಕ್ ಚೈನ್, ತಮ್ಮದೇ ಆದಂತ ಓನ್ ಲೈಕ್ ಟೆಕ್ನಾಲಜಿ ಇಟ್ಕೊಂಡು ಅನುಬಿಸ್ ಬ್ಲಾಕ್ ಚೈನ್ ಬರ್ತಾ ಇರತಕ್ಕಂಥದ್ದು. ಸೊ ಯಾರು ಕೂಡ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಸೊ ಅನುಬಿಸ್ ಕಾಯಿನ್ ಅಂತ ಏನು ಬರ್ತಕ್ಕಂಥದ್ದು ಇದೆ, ಅದ್ರ ಬಗ್ಗೆ ಯಾವುದೇ ತರದ ಲೈಕ್ ಅಪ್ಡೇಟ್ ಇಲ್ಲ. ಅಂದ್ರೆ ಸೊ ಅದ್ರ ಉದ್ದೇಶ ಇಲ್ಲಿ ಏನು ಲಿಕ್ವಿಡಿಟಿ ಕಲೆಕ್ಟ್ ಆಗ್ತಾ ಇದೆ, ಸೊ ಅಗೇನ್ ದಟ್ ವಿಲ್ ಬಿ ಮೇ ಬಿ ಪೇರ್ ವಿತ್ LGNS ಅಂತ ಹೇಳ್ಬೋದು. ಓಕೆ, ಸೊ ಸಿಸ್ಟಮ್ ನ ಪವರ್ ತಿಳ್ಕೋಬೇಕು. ಯಾಕೆ ಅಂತಂದ್ರೆ ಸಾಕಷ್ಟು ಬ್ಲಾಕ್ ಚೈನ್ ಸಿಸ್ಟಮ್ ಏನ್ ಮಾರ್ಕೆಟಿಗೆ ಬಂದಿದೆ, ಏನು ಲಿಕ್ವಿಡಿಟಿ ಇವತ್ತು 1 ಡೇ ಅಲ್ಲಿ ಕಲೆಕ್ಟ್ ಆಗಿದೆ ಒರಿಜಿನ್ ಅಲ್ಲಿ, ಅದು ಕಲೆಕ್ಟ್ ಆಗ್ಲಿಕ್ಕೆ ಸಾಕಷ್ಟು ಸಿಸ್ಟಮ್ ಬ್ಲಾಕ್ ಚೈನ್ ಅಲ್ಲಿ ಆಲ್ರೆಡಿ 2 years 3 years ಟೈಮ್ ನ ತಗೊಂಡಿರ್ತಕ್ಕಂಥದ್ದು, ಬರೀ 24 ಗಂಟೆಯಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥದ್ದು. ಇಟ್ಸ್ ಓನ್ಲಿ ಪಾಸಿಬಲ್ ಥ್ರೂ ಎಜುಕೇಶನ್, ಥ್ರೂ ಟೆಕ್ನಾಲಜಿ, ಓನ್ಲಿ ಬಿಕಾಸ್ ಆಫ್ ಅ ಟೆಕ್ನಾಲಜಿ ಈ ಫಾಸ್ಟೆಸ್ಟ್ ಮೋಡ್ ಅಲ್ಲಿ ಅನುಬಿಸ್ ಹೊರಟಿರ್ತಕ್ಕಂಥದ್ದು. ಓಕೆ, ಸೊ ಅನುಬಿಸ್ ಬ್ಲಾಕ್ ಚೈನ್ ಲೈಕ್ ಇದೇನ್ ಅವೇಕನ್ ILO ಆಫರಿಂಗ್ ಏನಿದೆ, ಈ ILO ಆಫರಿಂಗ್ ಟೋಟಲ್ ಲಿಕ್ವಿಡಿಟಿನ ಪ್ರೊವೈಡ್ ಅವ್ರು ತಗೊಳ್ತಾ ಇರ್ತಕ್ಕಂಥದ್ದು 220 million. ಓಕೆ, ಅಂದ್ರೆ ಫಾರ್ ಎಕ್ಸಾಂಪಲ್ $450 million ಆಲ್ರೆಡಿ ನಮಗೆ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ನಾನೇನ್ ತೋರಿಸಿದೆ ಅದು ಆಲ್ರೆಡಿ ಹೋಲ್ಡ್ ಇದೆ. ಓಕೆ, ಸೊ 450 million ಅಂತಂದ್ರೆ ಅದರಲ್ಲಿ ಅರೌಂಡ್ 225 million ಡೈ ಇರುತ್ತೆ. ಓಕೆ, ಸೊ ಇಲ್ಲಿ ಅದೇ ತರ 220 million ಡೈನ ಸಿಸ್ಟಮ್ ಆಫರಿಂಗ್ ಅಲ್ಲಿ ಪಬ್ಲಿಕ್ ಇಂದ ತಗೊಳ್ತಾ, ಅಂದ್ರೆ ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಿಯರ್ ಟು ನಿಯರ್ ಆಲ್ಮೋಸ್ಟ್ ಡಬಲ್ ದ ಡೈ ಲಿಕ್ವಿಡಿಟಿ ಕಲೆಕ್ಟ್ ಆಗ್ತಾ ಇದೆ. ಸೊ ಅಂದ್ರೆ ನೋಡಿ, ನೆಕ್ಸ್ಟ್ 3-4 ಡೇಸ್ ಅಲ್ಲಿ ಸಿಸ್ಟಮ್ ಅಲ್ಲಿ ಎಷ್ಟು ಟೋಕನ್ಸ್ ಇರುತ್ತೆ ಅಷ್ಟೇ ಟೋಕನ್ಸ್ ಇರುತ್ತೆ. ಎಕ್ಸಾಂಪಲ್, ಓಕೆ, ಡೈಲಿ ಏನ್ ಸ್ಟೇಕಿಂಗ್ ಬರ್ತಾ ಇರುತ್ತೆ, ಸೊ ದಟ್ ವಿಲ್ ಬಿ ದ ನೆಗ್ಲಿಜಿಬಲ್ ಅನ್ಕೋಣ. ಓಕೆ, ಬಟ್ ಲಿಕ್ವಿಡಿಟಿ ಏನಾಗುತ್ತೆ, ಡಬಲ್ ಆಗುತ್ತೆ. ಲಿಕ್ವಿಡಿಟಿ 220 ಇದ್ದಿದ್ದು ಅಗೇನ್ 220 ಆಡ್ ಆಗುತ್ತೆ, ಅಗೇನ್ 220 ಆಡ್ ಆದಾಗ ಏನಾಗುತ್ತೆ, 440 million ಡೈ ಆಗುತ್ತೆ. ಸೊ ಆ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ, ಸೊ ಕಮಿಂಗ್ 3 to 4 days 5 days ಅಲ್ಲಿ LGNS ಪ್ರೈಸ್ ವಿಲ್ ಬಿ ಅ ಹೈ.
ಓಕೆ, ಸೊ ಅದ್ರದ್ದು ಆಲ್ರೆಡಿ ಡಿಸ್ಕಷನ್ ಕೂಡ ಆಗಿದೆ, ಅಂದ್ರೆ ವೆರಿ ಸ್ಮೂತ್ ಆಗಿ ಸಿಸ್ಟಮ್ ರನ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಅದ್ರ ಜೊತೆ ಟ್ರೆಂಡಿಂಗ್ ಅಲ್ಲಿ ಬೈಯಿಂಗ್ ಕೂಡ ಇದೆ. ನಾ ಆಲ್ರೆಡಿ ನಾನು ನೋಡಿದಾಗೆ ಯಾವುದೇ ರೀತಿಯ ಬರೀ ಸೆಲ್ಲಿಂಗೇ ನಡೀತಾ ಇರೋಲ್ಲ. ಓಕೆ, ಸೊ ಬೈಯಿಂಗ್ ಟ್ರೆಂಡ್ ಕೂಡ ಆಲ್ರೆಡಿ ಸಿಸ್ಟಮ್ ಅಲ್ಲಿ ನಡೀತಾ ಇರುತ್ತೆ. ಓಕೆ, ಸೊ ಈ ರೀತಿ ಡೈ ಅಲ್ಲಿ ಕಲೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು ಆಸ್ ಅ ಪಬ್ಲಿಕ್ ಆಫರಿಂಗ್. ಅದಕ್ಕೂ ಕೂಡ ಲಿಮಿಟ್ ಇದೆ. 220 ಮಿಲಿಯನ್ ಡೈ ಆದ್ಮೇಲೆ ಸೊ ಕಂಪ್ಲೀಟ್ಲಿ ಅದು ಕೂಡ 3 ಫೇಸ್ ಅಲ್ಲಿ ಸ್ಟಾಪ್ ಆಗುತ್ತೆ. ಸೊ 7th April or 8th ಸಿಸ್ಟಮ್ ಅಲ್ಲಿ ಅನುಬಿಸ್ ಬ್ಲಾಕ್ ಚೈನ್ ಮೇನ್ ನೆಟ್ ಲಾಂಚ್ ಆಗುತ್ತೆ. ಸೊ ಅದಾದ್ಮೇಲೆ ಸೊ ಕಂಪ್ಲೀಟ್ಲಿ ಆಸ್ ಯೂಶಲ್ ಸ್ಮೂತ್ ಆಗಿ ಪಾಲಿಗಾನ್ ಅಲ್ಲಿ ಯಾವ ತರ ಸ್ಟೇಕು ಅನ್ಸ್ಟೇಕು ಕನ್ವರ್ಷನ್ ಮಾಡ್ತಾ ಇದ್ವಿ, ಅದೇ ತರ ಅನುಬಿಸ್ ಬ್ಲಾಕ್ ಚೈನ್ ಅಲ್ಲೂ ಕೂಡ ಸ್ಟೇಕು ಅನ್ಸ್ಟೇಕು ವಿಡ್ರಾಲ್ ಕೂಡ ಮಾಡಬಹುದು. ಓಕೆ, ಸೊ ಇವೆಲ್ಲವೂ ಕೂಡ ಪ್ಯಾರಲಿ ಸಿಸ್ಟಮ್ ರನ್ ಆಗ್ತಕ್ಕಂಥದ್ದು. ಸೊ ಆ ವಿಚಾರನ ನಾವು ತಲೆಗಿಡ್ಕೋಬೇಕಾಗುತ್ತೆ. ಯಾವುದೇ ತರದ ಪ್ಯಾನಿಕ್ ಮೋಡ್ ಅಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಲೈಕ್ ಸಿಚುಯೇಷನ್ ಯಾವುದು ಕ್ರಿಯೇಟ್ ಆಗಿಲ್ಲ. ಓಕೆ, ಮೇ ಬಿ ಇಟ್ಸ್ ಬಿಕಾಸ್ ಆಫ್ ಅ ಟೆಕ್ನಾಲಜಿ ಅಡಾಪ್ಟಿಂಗ್. ಸೊ ಅಡಾಪ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಆ ಫೇಸ್ ಅಲ್ಲಿ ಆಲ್ರೆಡಿ ಫಾಸ್ಟೆಸ್ಟ್ ಆಗಿ ಅನುಬಿಸ್ ಬ್ಲಾಕ್ ಚೈನ್ ಒರಿಜಿನ್ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಓಕೆ, ಸೊ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ನಮ್ಮ ಡಿಸಿಷನ್ ನ ತಗೋಬೇಕು. ಓಕೆ, ಬಟ್ ಸೊ ಏನೇ ಸೊ ಯಾವುದೇ ಇದ್ರೂ ಕೂಡ ಡಿಸಿಷನ್ ನಿಮ್ಮ ಮೇಲೆ ಇರುತ್ತೆ. ಸೊ ನೀವು ಕೂಡ ಅನಲೈಸ್ ಮಾಡಿ ನಿಮ್ಮ ಡಿಸಿಷನ್ ನ ತಗೊಳ್ಳಿ. ಬಟ್ ಡಿಸಿಷನ್ ನ ತಗೊಳಕ್ಕಿಂತ ಮುಂಚೆ ನಮ್ದೇ ಆದಂತ ನಾಲೆಡ್ಜ್ ಲರ್ನಿಂಗ್ ವೆರಿ ಇಂಪಾರ್ಟೆಂಟ್. ಬೇಕಂದ್ರೆ ಇಟ್ ವಿಲ್ ಬಿ ದ ಫ್ಯೂಚರ್. ಸೊ ಯಾವುದೇ ತರದ ನಮ್ಗೆ ಏನು ಕೂಡ ನಾಲೆಡ್ಜ್ ಇಲ್ಲದೆ ಡಿಸಿಷನ್ ತಗೊಳೋದಕ್ಕಿಂತ ಏನಾದ್ರೂ ಒಂದು ವಿಚಾರನ ನಾವು ತಲೆಗಿಟ್ಕೊಂಡು ಡಿಸಿಷನ್ ತಗೊಳ್ಳೋದ್ರಿಂದ ಇಟ್ ವಿಲ್ ಬಿ ವರ್ತ್. ಓಕೆ, ಸೊ ಅದ್ರ ಬೇಸ್ಡ್ ಮೇಲೆ ನಾನು ಯಾವಾಗ್ಲೂ ಹೇಳ್ತೀನಿ, ಅದೇ ಬೇಸ್ ಮೇಲೆ ನಾವೆಲ್ಲರೂ ಕೂಡ ಟೀಮ್ ಬಿಲ್ಡ್ ಮಾಡೋಣ, ಎಜುಕೇಶನ್ ವೈಸ್ ಸಿಸ್ಟಮ್ ನ ಬಿಲ್ಡ್ ಮಾಡೋಣ. ಓಕೆ, ಸೊ ಯಾವುದೇ ತರದ ಅನ್ಎಥಿಕಲ್ ಸಿಸ್ಟಮ್ ನ ರನ್ ಲೈಕ್ ವೇ ಅಲ್ಲಿ ಸಿಸ್ಟಮ್ ನ ಪ್ರಮೋಟ್ ಮಾಡ್ತಕ್ಕಂಥದ್ದು ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಿಸ್ಟಮ್ ಇಲ್ಲಿ ಯಾವುದು ಕೂಡ ಪ್ಯಾಕೇಜ್ ಆಗ್ಲಿ, ಯಾವುದೇ ತರದ ಲಾಕಿಂಗ್ ಆಗ್ಲಿ ಸಿಸ್ಟಮ್ ಅಲ್ಲಿ, ಅಥವಾ ಯಾವುದೇ ಕೂಡ ಹಿಡನ್ ಆಗಿ ನಮ್ಮ ಅಸೆಟ್ ಕಂಟ್ರೋಲ್ಡ್ ಇಲ್ಲ. ಎವ್ರಿಥಿಂಗ್ ಟ್ರಾನ್ಸ್ಪರೆಂಟ್, ಎವ್ರಿಥಿಂಗ್ ಲೈಕ್ ಇನ್ಸ್ಟಂಟೇನಿಯಸ್ಲಿ ವರ್ಕ್ ಆಗ್ತಕ್ಕಂಥದ್ದು. ಆಲ್ರೆಡಿ ಅದ್ರ ಬಗ್ಗೆ ನಾವು ನೋಡಿದೀವಿ, ಫೀಲ್ ಕೂಡ ಮಾಡಿದೀವಿ. ಸೊ ಅದ್ರ ಬೇಸ್ಡ್ ಅಲ್ಲಿ ಏನೆಲ್ಲ ಕಮಿಂಗ್ ಟೆಕ್ನಾಲಜಿ ಬರ್ತಾ ಹೋಗುತ್ತೆ ಅದನ್ನ ನಾವು ತಿಳ್ಕೊಳ್ತಾ ಹೋಗೋಣ, ಅಡಾಪ್ಟ್ ಮಾಡ್ಕೊಳ್ತಾ ಹೋಗೋಣ. ಸೊ ಇವತ್ತಿನ ಅದ್ರದ್ದೇ ಆದಂತ ಎಕ್ಸಾಂಪಲ್ ಮೇ ಬಿ ಪ್ರೈಸ್ ಏನ್ ಆಗ್ಬೋದು ಅಂತಕ್ಕಂಥದ್ನು ಕೂಡ ಸೊ ನಿಮ್ಗೆ ಸೊ ಕಳ್ಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಡೈ ಏನ್ ಮೆಸೇಜ್ ಏನ್ ಬಂದಿದೆ, ಸೊ ಅದನ್ನು ಕೂಡ ನಾನು ಫಾರ್ವರ್ಡ್ ಮಾಡ್ತೀನಿ. ಓಕೆ, ಫೈನ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಅಪ್ಡೇಟ್ಸ್ಗೆ ಯಾರೆಲ್ಲ ಕನೆಕ್ಟ್ ಆಗಿದ್ರಿ. ಅಂಡ್ ದೆನ್ ಸೊ ಇದು ಕೂಡ ರೆಕಾರ್ಡಿಂಗ್ ಕೂಡ ಇರುತ್ತೆ, ಯಾರಿಗಾದ್ರೂ ನೀವು ಸೆಂಡ್ ಕೂಡ ಮಾಡ್ಬೋದು. ಅಗೇನ್ ನೆಕ್ಸ್ಟ್ ಟೆಕ್ನಿಕಲ್ ಸೆಷನ್ ಅಲ್ಲಿ ನಾನು ಮತ್ತೆ ನಿಮ್ಗೆ ಕನೆಕ್ಟ್ ಆಗ್ತೀನಿ. ಸೊ ಯಾರಿಗೇ ಆಗ್ಲಿ ಏನಾದ್ರು ಡೈರೆಕ್ಟ್ಲಿ ನೀವು ಕ್ವಶನ್ಸ್ ಇತ್ತು ಅಂದ್ರೆ ಯು ಕ್ಯಾನ್ ಕಾಲ್ ಮೀ ಡೈರೆಕ್ಟ್ಲಿ. ಸೊ ನಿಮ್ಗೆ ಯಾರು ರೆಸ್ಯೂಮ್ ನ ಕನೆಕ್ಟ್ ಮಾಡಿದ್ದಾರೆ ಸೊ ಅವ್ರ ಹತ್ರನೂ ಕೂಡ ನೀವು ಮಾತಾಡ್ಬೋದು. ಸೊ ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.